गुरु साक्षात् परब्रह्मास्मै श्री गुरुवे नमः। गुरुवे सर्वलोकानां विशेषे भवरोगिणां निधये सर्वविद्यानां श्री दक्षिणामूर्तये नमः। वक्रतुण्ड महाकायकोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा। प्रणो देवी सरस्वती वाजेभिर्वाजिनीवती धीनाम विद्युवतु आनो दिवो बृहतः पर्वतादा सरस्वती इजता गन्तयज्ञं वाग्देव्यै नमः। ओम सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरो देवताभ्यो नमः। श्रुतिस्मृतिपुराणानाम् आलयं करुणालयं नमः भगवत्पादशङ्करं लोकशङ्करं। गुरुवे सर्वलोकानां विशेषे भवरोगिणां निधये सर्वविद्यानां श्रीदक्षिणामूर्तये नमः। वक्रतुण्ड महाकाय कोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा। ॐ व्यासं वसिष्ठनप्तारं शक्तेः पौत्रमकल्पशं पराशरात्मनं वन्दे शुकतातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। ओम वसुदेवसुतं देवं कंसचाणूरमर्दनं देवकी परमानन्दं वन्दे कृष्णं जगद्गुरुम्। ओम भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुवांसस्तनोभिः व्यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शान्तिः शान्तिः शान्तिः। हरिः ओम श्रीगुरुभ्यो नमः। ओम सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शान्तिः शान्तिः शान्तिः। हरिः ओम श्रीगुरुभ्यो नमः। ओम नमो भगवते वासुदेवाय श्रीकृष्णाय नमः। श्री व्यासमहर्षये नमः। शुकमहर्षये नमः। ಗುರುಗಳಿಗೆ ವ್ಯಾಸಮಹರ್ಷಿಗಳಿಗೆ ಶುಕಾಚಾರ್ಯರಿಗೆ ಎಲ್ಲರಿಗೂ ವಂದಿಸ್ತಾ ಈ ಭಾಗವತದ ವಿಚಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಆ ಶ್ರೀಕೃಷ್ಣನ ದಯೆಯಿಂದ ವಾಗ್ದೇವಿಯ ದಯೆಯಿಂದ ಅವ್ರಿಗೆ ಏನು ನುಡಿಸ್ತಾರೋ ಅದು ನುಡಿಸೋ ಒಂದು ಪ್ರಯತ್ನ ಅಷ್ಟೇ ನಂದು. ನಾನು ಕೇವಲ ಒಂದು ಉಪಕರಣ ಇದ್ದ ಹಾಗೆ. 1ನೇ ಅಧ್ಯಾಯ ನೋಡಿದ್ದೀವಿ. ಈಗ ಮೊದಲನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ನಿಮಗೆಲ್ಲರಿಗೂ ಸನ್ಮಂಗಳ ಉಂಟಾಗಲಿ. ನಿತ್ಯವೂ ಅಂದರೆ ವಾರಕ್ಕೆ 2 ದಿವಸ ಇರುತ್ತೆ, ಗುರುವಾರ ಶುಕ್ರವಾರ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಭಗವತ್ ಕೃಪಾಗೆ ಪಾತ್ರರಾಗಬೇಕು ಮತ್ತು ಹೆಚ್ಚು ಜನಗಳಿಗೆ ತಲುಪಿಸೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಾವು ಸತ್ಕಾರ್ಯದಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ. ಇವತ್ತಿನ ಒಂದು ಕಾರ್ಯಕಲಾಪಗಳನ್ನು ನೋಡೋಣ. 2ನೇ ಅಧ್ಯಾಯ. ಭಕ್ತಿದೇವಿಯ ದುಃಖವನ್ನು ದೂರಗೊಳಿಸಲು ನಾರದರು ಇಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ ಭಕ್ತಿದೇವಿಯನ್ನು ಕುರಿತು. ವೃಥಾ ಖೇದಯಸೆ ಬಾಲೆ ಅಹೋ ಚಿಂತಾತುರ ಕಥಂ ಶ್ರೀಕೃಷ್ಣ ಚರಣಾಂ ಭೋಜಂ ಸ್ಮರ ದುಃಖಂ ಗಮಿಷ್ಯತಿ. ವೃಥಾ ಖೇದಯಸೆ ಬಾಲೆ ಅಹೋ ಚಿಂತಾತುರ ಕಥಂ ಶ್ರೀಕೃಷ್ಣ ಚರಣಾಂಭೋಜಂ ಸ್ಮರ ದುಃಖಂ ಗಮಿಷ್ಯತಿ. ವೆರಿ ಸಿಂಪಲಾಗಿ ಹೇಳಿದ್ರು ನಾರದರು. ಏನು ಹೇಳ್ತಾ ಇದ್ದಾರೆ? ಸುಮ್ಮನೆ ಯಾತಕ್ಕೋಸ್ಕರ ನೀನು ಇಷ್ಟೊಂದು ದುಃಖವನ್ನು ಪಡ್ತಾ ಇದೀಯಾ? ಅದ್ರ ಬದಲು ಶ್ರೀಕೃಷ್ಣನ ಚರಣಗಳನ್ನು ನೀನು ಭಜನೆ ಮಾಡಿದ್ರೆ, ಅವನನ್ನು ಚಿಂತನೆಯನ್ನು ಮಾಡಿದ್ರೆ ಅವನು ನಿನ್ನ ಈ ದುಃಖವನ್ನೆಲ್ಲವನ್ನು ಕಳೆದಾನೆ ಭಗವಂತ ಅಂಥೇಳಿ ನಾರದರು ಹೇಳ್ತಾ ಇದ್ದಾರೆ.
ಏನು ದುಃಖ ಅಥವಾ ಶೋಕ ಅಂತಂದರೆ, ನಮಗೆ ಆ ಸಮಯದಲ್ಲಿ ಆ ಒಂದು ಉಪಾಯ ಹೊಳೆದಿರೋದಿಲ್ಲ. ಒಂದು ಕೆಲಸ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅನ್ನೋ ಬುದ್ಧಿ ನಮಗೆ ಹೊಳೆದ್ರೆ ಅದು ಸಮಸ್ಯೆ ಇಲ್ಲ. ಅದನ್ನು ಹೇಗೆ ಮಾಡಬೇಕು ಅನ್ನೋ ಗೊತ್ತಾಗದೇ ಇರೋದೇ ಸಮಸ್ಯೆ ಅಲ್ವಾ? ದುಃಖಕ್ಕೇನು ಕಾರಣ? ಶೋಕ, ಮೋಹ ಅನ್ನೋದೇ ಪ್ರಧಾನವಾಗಿ. ಯಾವುದ್ರ ಮೇಲೋ ನಾವು ಮೋಹ ಇಟ್ಕೊಂಡಿರ್ತೀವಿ, ಅದು ಸಿಕ್ಕಿಲ್ಲ ಅಂತ ಶೋಕ ಪಡ್ತೀವಿ, ಅಥವಾ ಯಾವುದೋ ಒಂದು ಇರುತ್ತೆ ಅದು ನಮ್ಮನ್ನು ಬಿಟ್ಟು ಹೋದಾಗ ಏನು ಮಾಡ್ತೀವಿ? ಶೋಕ ಪಡ್ತೀವಿ. ಇದೆರಡೇ ಪ್ರಧಾನ ಕಾರಣ. ಇಲ್ಲಿ ಸಮಸ್ಯೆ ಅಥವಾ ದುಃಖ ಅಂತಂದರೆ ಏನೋ ಒಂದು ಕೆಲಸ ಮಾಡಬೇಕು, ನಾವು ಆ ಕೆಲಸ ಹೇಗೆ ಮಾಡಬೇಕು ಅನ್ನೋ ಬುದ್ಧಿ ನಮಗೆ ಪ್ರೇರೇಪಣೆ ಮಾಡ್ತಾ ಇಲ್ಲ. ಅದನ್ನು ಪ್ರೇರೇಪಣೆ ಮಾಡೋನು ಯಾರು? ಆ ಜಗನ್ನಿಯಾಮಕನಾದ ಆ ಬ್ರಹ್ಮ ಅಥವಾ ಆ ಕೃಷ್ಣ, ನೀವು ಯಾವುದೇ ಹೆಸರಿಂದ ಹೇಳಿ, ಆ ಒಂದು ಚೇತನ ಅಂತ ಇಟ್ಕೊಂಬೋಣ. ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋದಕ್ಕೆ ಚೇತನ ಅಂತ ಇಟ್ಕೊಳ್ಳೋಣ. ಅದು ನಮಗೆ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾ ಇದೆ. ಹೇಗೆ ನೀವು ಮನೆಯಲ್ಲಿ ಎಲೆಕ್ಟ್ರಿಕ್ ಎಲ್ಲ ಐಟಮ್ಸು ಫಿಕ್ಸ್ ಮಾಡಿದ್ದೀರ, ಬಲ್ಪು, ಫ್ಯಾನು, ಫ್ರಿಡ್ಜು ಇತ್ಯಾದಿ ಇತ್ಯಾದಿ ಎಲ್ಲ ಇದೆ. ಆದರೆ ಕರೆಂಟ್ ಅನ್ನೋದು ಇಲ್ಲ ಅಂದರೆ ಯಾವುದಾದ್ರು ಕೆಲಸ ಮಾಡುತ್ತಾ? ಮಾಡೋದಿಲ್ಲ. ಹಾಗೆಯೇ ನಿಮಗೆ, ನಮಗೆಲ್ಲರಿಗೂ ದೇಹ ಇದೆ, ಮನಸ್ಸು ಅಂತ ಒಂದಿದೆ, ಇಂದ್ರಿಯಗಳಿದೆ. ಆದರೆ ಅದು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಹೇಗೆ ವಿದ್ಯುತ್ ಉಪಕರಣಕ್ಕೆ ಇಂಧನ ಅಥವಾ ಎಲೆಕ್ಟ್ರಿಸಿಟಿ ಬೇಕೋ, ಹಾಗೆ ನಮಗೆ ಆ ಚೇತನ ಪ್ರಚೋದನೆ ಮಾಡಬೇಕು. ಆ ಚೇತನ ಯಾವುದು ಅಂದರೆ ಆ ಕೃಷ್ಣ ಅಥವಾ ಚೇತನ ಯಾವುದು ಅಂದರೆ ಕೃಷ್ಣ ಅಂತ ಇಟ್ಕೊಳ್ಳಿ. ಇಲ್ಲಿ ಭಾಗವತವನ್ನು ಓದ್ತಾ ಇರ್ಬೇಕಾದ್ರೆ ಯಾವುದೇ ಹೆಸರಿನಿಂದ ನೀವು ಕರೆದರೂ ಕೂಡ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನಮಗೆ ಹರಿಹರದಲ್ಲಿ ಭೇದ ಇಲ್ಲ, ಆ ಭೇದವನ್ನು ಮಾಡಲೇಬಾರ್ದು ಅಂತ ಹೇಳ್ತಾರೆ. ಹಾಗೆ ಇರ್ತಕ್ಕಂತಹ ಆ ದೈವದ ಚಿಂತನೆಯನ್ನು ಮಾಡಿದ್ರೆ ಆ ದೈವ ನಮ್ಮನ್ನು ಯಾವುದರಲ್ಲಿ ಕರ್ಕೊಂಡು ಹೋಗ್ಬೇಕೋ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ನಾರದರು ಹೇಳ್ತಾ ಇದ್ದಾರೆ. ಮುಂದೆ ಹೀಗೆ ಹೇಳ್ತಾ ಇದ್ದಾರೆ, ಉದಾಹರಣೆ ಕೊಟ್ಟು, ದ್ರೌಪದಿ ಚ ಪರಿತ್ರಾತ ಏನ ಕೌರವಕಸ್ಮಲಾತ್ ಪಾಲಿತ ಗೋಪ ಸೌಂದರ್ಯ ಸ ಕೃಷ್ಣ ಕ್ವಾಪಿನೋ ಗತಃ. ದ್ರೌಪದಿ ಚ ಪರಿತ್ರಾತ ಏನ ಕೌರವ ಕಶ್ಮಲಾತ್ ಪಾಲಿತ ಗೋಪಸುಂದರ್ಯ ಸ ಕೃಷ್ಣ ಕ್ವಾಪಿ ನೋ ಗತಃ ಅಂಥೇಳಿ ಹೇಳ್ತಾ ಇದ್ದಾರೆ. ಏನು ಮಹಾಭಾರತದ ಉದಾಹರಣೆಯನ್ನು ಕೊಟ್ಟು ಇಲ್ಲಿ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ದ್ರೌಪದಿಯನ್ನು ಆ ಕೌರವರ ಕಶ್ಮಲದಿಂದ, ಅಂದರೆ ಅವರ ದುಷ್ಟ ಬುದ್ಧಿಯಿಂದ ಅವಳನ್ನು ಮಾನಭಂಗ ಮಾಡಬೇಕು ಅಂತ ಬಂದ ಕಾಪಾಡೋದನ್ನು ಯಾರು? ಆ ಶ್ರೀಕೃಷ್ಣ ಪರಮಾತ್ಮನೇ. ಅದೇ ರೀತಿಯಾಗಿ ಆ ನರಕಾಸುರನ ಒಂದು ಬಂಧನದಲ್ಲಿದ್ದಂತಹ ಆ ಗೋಪಿಕಾಸ್ತ್ರೀಯನ್ನು ಯಾರು ಕಾಪಾಡಿದ್ದು, ರಕ್ಷಣೆ ಮಾಡಿದ್ದು ಯಾರು? ಆ ಶ್ರೀಕೃಷ್ಣನೇ. ಅಂತಹ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣ ಕ್ವ ಅಪಿ ನೋ ಗತಃ, ಎಲ್ಲಿ ಹೋಗ್ತಾನೆ ಅವನು ಭಕ್ತರ ಅಧೀನ. ಭಗವಂತ ಭಕ್ತರಿಗೆ ಅಧೀನ. ಅದಕ್ಕೆ ಪರಮಾತ್ಮನ ಸಂಕಲ್ಪ ಏನಿತ್ತು ಮಹಾಭಾರತದಲ್ಲಿ, ನಾನು ಶಸ್ತ್ರವನ್ನು ಎತ್ತದಿಲ್ಲ ಅಂತ ಹೇಳಿ. ಆದರೆ ಭೀಷ್ಮನ ಒಂದು ಮಾತಿರುತ್ತೆ, ಪ್ರಜ್ಞೆ ಮಾಡ್ತಾನೆ, ಇಲ್ಲ ನಿನ್ನ ಕೈಲಿ ನಾನು ಶಸ್ತ್ರವನ್ನು ಹಿಡಿಸ್ತೀನಿ ಅಂತ ಹೇಳ್ತಾನೆ. ಭೀಷ್ಮ ಪಿತಾಮಹ ಅತ್ಯಂತ ಶ್ರೀಕೃಷ್ಣನ ಆಂತರಿಕ ಭಕ್ತ. ಹಾಗಾಗಿ ಆ ಭಕ್ತನ ಮಾತು ಗೆಲ್ಲಿ, ನಾನು ಸೋತರೂ ಪರವಾಗಿಲ್ಲ, ನನ್ನ ಭಕ್ತನ ಮಾತು ನಿಲ್ಲಬೇಕು ಪ್ರಪಂಚದಲ್ಲಿ ಅಂಥೇಳಿ ಆ ಭಗವಂತ ಸೋಲ್ತಾನೆ. ಅಂದರೆ ಭಕ್ತರಾಧೀನ ಅಂತಕ್ಕಂಥದ್ದು ನಮಗಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಾವು ಹಾಗೆ ಮಾಡ್ತೀವಾ? ನಮ್ಮ ಒಂದು ಸಣ್ಣ ಈಗೋ, ನಮ್ಮ ಒಂದು ಅಹಂಗೋಸ್ಕರ ಏನು ಬೇಕಾದ್ರೂ ತಪ್ಪುಗಳನ್ನ ಮಾಡ್ತೀವಿ. ಆದರೆ ಭಗವಂತ ಭಕ್ತನ್ನ ಗೆಲ್ಲಿಸ್ಬೇಕು ಅಂಥೇಳಿ ಅವನ ವಚನವನ್ನೇ ಅವನು ಮುರಿದ. ಅಂಥ ಭಕ್ತ ಪರಾಧೀನ ಆ ಶ್ರೀಕೃಷ್ಣ. ಅವನು ಎಲ್ಲಿ ಹೋಗ್ತಾನೆ, ಭಕ್ತರು ಎಲ್ಲಿರ್ತಾರೋ ಅವರ ಅಂತರಂಗದಲ್ಲಿದ್ದು ಅವ್ರಿಗೆ ಕೆಲಸ ಮಾಡಿಸ್ತಾನೆ ಅಂಥೇಳಿ ನಾರದ ಮಹರ್ಷಿಗಳು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ, ವಿವೇಚನೆಯನ್ನು ಹೇಳ್ತಾ ಇದ್ದಾರೆ.
ಅಲ್ಲಿ ಗ್ರಂಥದಲ್ಲಿರೋದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಿದ್ರೆ ಯಾವ ರಾಗ ದ್ವೇಷಗಳು ಇಲ್ಲ, ಯಾವ ಭೇದಗಳು ಇಲ್ಲ. ಭೇದ ಇದ್ದಾಗ ವೈಮನಸ್ಯ, ರಾಗದ್ವೇಷಗಳಿದ್ದಾಗ ವೈಮನಸ್ಯ. ಯಾವಾಗ ರಾಗದ್ವೇಷಗಳು ವೈಮನಸ್ಯಗಳು ಇಲ್ಲವೋ ಆಗ ಯಾವ ಈ ಒಂದು ದ್ವಂದ್ವಗಳು ಕೂಡ ಇರೋದಿಲ್ಲ. ಮುಂದೆ ಹೇಳ್ತಾ ಇದ್ದಾರೆ, ತ್ವಂತು ಭಕ್ತಿ ಪ್ರಿಯ ತಸ್ಯ ಸತತಂ ಪ್ರಾಣತೋಧಿಕ ತ್ವಯಾ ಹೂತಸ್ತ್ವ ಭಗವಾನ್ ಯಾತಿ ನೀಚ ಗೃಹೇಶ್ವಪಿ. ತ್ವಂತು ಭಕ್ತಿ ಪ್ರಿಯ ತಸ್ಯ ಸತತಂ ಪ್ರಾಣತೋಧಿಕ ತ್ವಯಾ ಹೂತಸ್ತು ಭಗವಾನ್ ಯಾತಿ ನೀಚ ಗೃಹೇಶ್ವಪಿ. ಅದರಲ್ಲಿ ನೀನು ಭಕ್ತಿ, ನೀನ್ಯಾರು ಸಾಮಾನ್ಯದವಳಲ್ಲ, ನಿನ್ನ ಹೆಸರೇ ಭಕ್ತಿ ದೇವಿ, ನೀನು ಭಕ್ತಿ ನಿನ್ನ ಹೆಸರು. ಹಾಗಾಗಿ ಎಲ್ಲರಿಗಲ್ಲೂ ಉಂಟಾಗಬೇಕಾಗಿರ್ತಕ್ಕಂಥವಳು ನೀನು ಅತ್ಯಂತ ಪ್ರಿಯಳು. ಯಾಕೆ? ಯಾರ್ಯಾರ ಮನಸ್ಸಿನಲ್ಲಿ ಆ ಕೃಷ್ಣನ ಭಕ್ತಿ ಇರುತ್ತೋ ಅಥವಾ ದೈವದ ಮೇಲೆ ಭಕ್ತಿ ಇರುತ್ತೋ ಅವರು ತಪ್ಪುಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಭಕ್ತಿ ಅಂತಕ್ಕಂಥದ್ದು ಆ ಶ್ರೀಕೃಷ್ಣನಿಗೆ ಅಥವಾ ಪರಮಾತ್ಮನಿಗೆ ಎಷ್ಟು ಪ್ರಿಯ ಅಂತಂದರೆ ಅವನ ಸ್ವಂತ ಪ್ರಾಣಕ್ಕಿಂತ ಪ್ರಿಯ. ನಾವು ಮನುಷ್ಯರು ಅತ್ಯಂತ ಪ್ರೀತಿ ಮಾಡೋದು ಯಾವುದು ಅಂತಂದರೆ ಯಾರ್ಯಾರನೋ ತೋರಿಸ್ಬೋದು, ಅಪ್ಪ ಅಮ್ಮನೋ ಹೆಂಡತಿನೋ ಮಕ್ಕಳನ್ನೋ ತೋರಿಸ್ಬೋದು. ಆದರೆ ಈ ದೇಹ ಇದ್ದರೆ ತಾನೇ ಬೇರೆಯವ್ರನ್ನ ನಾವು ನೋಡ್ಕೊಳಕ್ಕಾಗೋದು. ಹಾಗಾಗಿ ಪ್ರತಿಯೊಂದು ಜೀವಿನೂ ಕೂಡ ಅದರ ಒಂದು ಪ್ರಾಣವನ್ನೇ ಅತಿಯಾಗಿ ಪ್ರೀತಿ ಮಾಡುತ್ತೆ. ಈ ಭಕ್ತಿ ಅನ್ನೋದು ಎಷ್ಟು ಪ್ರಿಯವಾಗಿದೆ ಆ ಪರಮಾತ್ಮಗೆ ಅಂದರೆ ಅವನ ಪ್ರಾಣಕ್ಕಿಂತ ಪ್ರಿಯವಾಗಿದೆ ಅಂಥೇಳಿ. ಅಂದರೆ ಭಕ್ತಿಯಿಂದ ನಾವು ಏನೇ ಕೊಟ್ಟರು ಭಗವಂತ ಸ್ವೀಕಾರ ಮಾಡ್ತಾನೆ. ನೀವು ಭಕ್ತಿ ಇಲ್ಲದೆ ಏನೇ ಕೊಟ್ಟರು, ಚಿನ್ನ ವಜ್ರ ವೈಡೂರ್ಯ ಅವ್ನಿಗೆ ಯಾವುದೂ ಲೆಕ್ಕ ಇಲ್ಲ. ಯಾಕೆಂದರೆ ಅವನು ಎಲ್ಲದರೋಡು ಇದ್ದಾನೆ, ಅವನ ಒಳಗಡೆ ಯಾವುದೂ ಇಲ್ಲ ಅಂಥೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ನಮಗೆ ಆದೇಶವನ್ನು ಕೊಟ್ಟಿದ್ದಾನೆ. ಹೀಗಿರ್ತಕ್ಕಂತಹ ಭಕ್ತಿಯಾದ ನೀನು ಆ ಶ್ರೀಕೃಷ್ಣನಿಗೆ ಪರಮ ಪ್ರೀತಳಾಗಿದೆಯಾ. ಹಾಗಾಗಿ ನೀನು ಆ ಪರಮಾತ್ಮನ ಚಿಂತೆಯನ್ನು ಮಾಡು ಅಂಥೇಳಿ ಆ ಪರಮಾತ್ಮ ನಿನ್ನೇನು ಮಾಡ್ತಾನೆ, ಇನ್ನ ಇರ್ತಕ್ಕಂತಹ ನೀಚರ ಮನೆಗಳಿಗೂ ಹೊರಟೋಗ್ತಾನೆ. ಯಾರು? ಶ್ರೀಕೃಷ್ಣ. ಅವರು ಭಗವಂತನ ಪ್ರೀತರಾಗದಲ್ಲಿ ಭಗವಂತನ ಸ್ಮರಣೆ ಮಾಡ್ತಿದ್ರೆ ಅಂಥವ್ರ ಮನೆಗೂ ಹೋಗ್ತಕ್ಕಂತಹ ಕೃಷ್ಣ ಏನೋ ಒಂದು ಮಾಡ್ತಾನೆ. ಮುಂದೆ ಹೇಳ್ತಾ ಇದ್ದಾರೆ, ಸತ್ಯಾದಿತ್ರಿಯುಗೆ ಬೋಧೈ ವೈರಾಗ್ಯೋ ಮುಕ್ತಿ ಸಾಧಕೌ ಕಲೋತು ಕೇವಲ ಭಕ್ತಿರ್ ಬ್ರಹ್ಮ ಸಾಯುಜ್ಯಕಾರಿಣಿ. ಸತ್ಯಾದಿತ್ರಿ ಯುಗೆ ಬೋಧ ವೈರಾಗ್ಯೌ ಮುಕ್ತಿ ಸಾಧಕೌ ಕಲೌತು ಕೇವಲ ಭಕ್ತಿ ಬ್ರಹ್ಮ ಸಾಯುಜ್ಯಕಾರಿಣಿ. ಏನು ಹೇಳ್ತಾ ಇದ್ದಾರೆ? ಸತ್ಯಯುಗ ಅಥವಾ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಈ 3 ಯುಗಗಳಲ್ಲಿ ಜ್ಞಾನ ವೈರಾಗ್ಯಗಳು ಮುಕ್ತಿಗೆ ಸಾಧನೆ ಆಗಿತ್ತು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕೇವಲ ಭಕ್ತಿಯಿಂದಲೇ ನಾವು ಮೋಕ್ಷವನ್ನು ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಯುಗ ಧರ್ಮದಲ್ಲಿ ಒಂದೊಂದು ಪ್ರಧಾನವಾಗಿರುತ್ತೆ. ಸತ್ಯಯುಗ ಅಥವಾ ಕೃತಯುಗದಲ್ಲಿ ಎಲ್ಲರೂ ಕೂಡ 100% 100 ಜನ ಸತ್ಯ ಹೇಳ್ತಾ ಇದ್ರಂತೆ. ಹಾಗಾಗಿ ಅವರು ಯಾವಾಗ ಬೇಕಾದ್ರೂ ಬೇರೆ ಬೇರೆ ಲೋಕಗಳಿಗೆ ಹೋಗಿ ಬರಬಹುದಾದಂಥ ಶಕ್ತಿ ಇತ್ತು ಅಂಥೇಳಿ ನಮಗೆ ರಾಮಾಯಣ ಮಹಾಭಾರತಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದೇ ಕೃತಯುಗಕ್ಕೆ ಬಂದಾಗ ತಪಸ್ಸನ್ನು ಹೇಳಿದ್ದಾರೆ. ದ್ವಾಪರ ಯುಗದಲ್ಲಿ ಯಜ್ಞಯಾಗಾದಿಗಳನ್ನ ಹೇಳಿದ್ದಾರೆ. ಕಲಿಯುಗದಲ್ಲಿ ದಾನ ಮತ್ತು ಭಕ್ತಿ. ನಿಮಗೆ ಪುಣ್ಯ ಆದ್ರಿಂದ ಬರುತ್ತೆ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ದಾನವನ್ನು ಮಾಡೋದ್ರಿಂದ, ಪಾತ್ರರನ್ನು ನೋಡಿ ಅಂದರೆ ಪಾತ್ರರಲ್ಲಿ ದಾನವನ್ನು ಮಾಡೋದ್ರಿಂದ, ಭಕ್ತಿಯಿಂದ ನೀವು ಆ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಮಾತ್ರವೇ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ, ಮೋಕ್ಷ ಉಂಟಾಗತ್ತೆ ಅಂಥೇಳಿ ಶಾಸ್ತ್ರ ಹೇಳ್ತಾ ಇದೆ. ಅದನ್ನೇ ಈ ಭಾಗವತದಲ್ಲಿ ಕೂಡ ನಾರದ ಮಹರ್ಷಿಗಳು ಭಕ್ತಿ ದೇವಿಯನ್ನು ನಿಮಿತ್ತವಾಗಿಟ್ಕೊಂಡು ನಮಗೆಲ್ಲವರೆಗೂ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಲಿಯುಗದಲ್ಲಿ ನಮಗೇನಾದ್ರು ಸುಖ ಉಂಟಾಗಬೇಕು, ಮೋಕ್ಷ ಉಂಟಾಗಬೇಕು ಅಂತಂದರೆ ಆ ಪರಮಾತ್ಮನಲ್ಲಿ ನಾವು
ಧ್ಯಾನಾಸಕ್ತರಾಗಬೇಕು, ಸತ್ಕರ್ಮಗಳನ್ನು ಮಾಡಬೇಕು. ಇದಿಷ್ಟಿಂದಲೇ ಮೋಕ್ಷ ಉಂಟಾಗುತ್ತೆ ಅಂಥೇಳಿ ನಾರದ ಮಹರ್ಷಿಗಳು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇತಿ ನಿಶ್ಚಿತ್ಯ ಚಿದ್ರೋಪಸದ್ರೂಪಾಂ ತ್ವಾಂ ಸಸರ್ಜ ಪರಮಾನಂದ ಚಿನ್ಮೂರ್ತಿ ಸುಂದರೀಂ ಕೃಷ್ಣವಲ್ಲಭಾಂ. ಇತಿ ನಿಶ್ಚಿತ್ಯ ಚಿದ್ರೂಪ ಸದ್ರೂಪಾಂ ತ್ವಾಂ ಸಸರ್ಜ ಪರಮಾನಂದ ಚಿನ್ಮೂರ್ತಿ ಸುಂದರೀಂ ಕೃಷ್ಣವಲ್ಲಭಾಂ. ಏನು ಹೇಳ್ತಾ ಇದ್ದಾರೆ? ಇದನ್ನು ಯೋಚನೆ ಮಾಡಿ ಪರಮಾನಂದ ಚಿನ್ಮೂರ್ತಿ ಜ್ಞಾನ ಸ್ವರೂಪಿ ಆಗಿರ್ತಕ್ಕಂತಹ ಶ್ರೀ ಹರಿಯು ತನ್ನ ಸತ್ವರೂಪದಿಂದಲೇ ಇದನ್ನು ರಚಿಸಿದ್ದಾನೆ. ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ದೇವನೊಬ್ಬ, ನಾಮ ಹಲವು ಅನ್ನೋದಿಲ್ಲಿ ಭಾಳ ಸ್ಪಷ್ಟ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಆ ಚೇತನ ಅಂತಕ್ಕಂಥದ್ದು ಒಂದೇ ಇತ್ತು. ಅದು ಬಹುಸ್ಯಾಮ್ ಇತಿ ಚಿಂತೆಯನ್, ನಾನು ಬಹು ಆಗಬೇಕು ಅಂತ ಚಿಂತೆ ಮಾಡ್ತಂತೆ ಒಂದು ಸತಿ. ಆವಾಗ ಎಲ್ಲ ಈ ದೇವರ್ಷಿಗಳು, ಸಪ್ತರ್ಷಿಗಳು, ಲೋಕಗಳು ಇತ್ಯಾದಿ ಏನೇನು ಪ್ರಪಂಚದಲ್ಲಿ ಇದೆ ಅಥವಾ ನಮ್ಮ ಕಣ್ಣು ಕಾಣುತ್ತೆ, ಕಣ್ಣು ಕಾಣದ್ದು ಎಲ್ಲವೂ ಉಂಟಾಯ್ತಂತೆ. ತಾನೇ ತಾನಾಗಿತ್ತು, ಒಂದೇ ಒಂದಿತ್ತು. ಅದನ್ನೇ ಚೇತನ ಅಥವಾ ಬ್ರಹ್ಮ ಅಂತ ಹೇಳ್ತೀವಿ ವೇದಾಂತದಲ್ಲಿ. ಆ ಬ್ರಹ್ಮ ಸೃಷ್ಟಿ ಮಾಡಿದಂತಹ ದೇವಿಯೇ ಈ ಭಕ್ತಿ ದೇವಿ, ಅಥವಾ ಬೇರೆ ಬೇರೆ ಹೆಸರುಗಳಿಂದ ನಾವೇನು ಕರಿತೀವಿ ಅದೆಲ್ಲ ಆ ಪರಮಾತ್ಮನ ಸ್ವರೂಪವೇ. ಯಾವುದು ನಾವು ಜಡ ಅಂತ ವ್ಯವಹಾರ ಮಾಡ್ತೀವಿ, ಯಾವುದು ಸ್ಥಿರ ಅಂತ ವ್ಯವಹಾರ ಮಾಡ್ತೀವಿ, ಅಥವಾ ಸರಳವಾಗಿ ಹೇಳಬೇಕಾದ್ರೆ ಚರ ಅಚರ ವಸ್ತುಗಳೇನಿದೆ, ಚರ ಅಂದರೆ ಚಲಿಸೋದು, ಅಚರ ಅಂದರೆ ಚಲಿಸದೇ ಇರತಕ್ಕಂತಹ ವಸ್ತುಗಳೇನಿದೆ ಎಲ್ಲವೂ ಕೂಡ ಆ ಭಗವಂತನ ಸೃಷ್ಟಿಯೇ. ಆ ಸೃಷ್ಟಿಯಲ್ಲೇ ಎಲ್ಲವೂ ಅಡಗಿದೆ. ಅಂದರೆ ಅವನ ಚೈತನ್ಯವೇ ಅಡಗಿದೆ. ಚೇತನವೇ ಇಲ್ಲದೆ ಇರತಕ್ಕಂತಹ ಜಾಗನೇ ಇಲ್ಲ. ಹೇಗೆ ಒಂದು ಸಣ್ಣ ಬೆಂಕಿ ಕಿಡಿ ಹರಡ್ಕೊಂಡ ದೊಡ್ಡದಾಗತ್ತೋ ಹಾಗೆ, ಅಥವಾ ಆ ಸಣ್ಣ ಕಿಡಿ ಆ ದೊಡ್ಡ ಬೆಂಕಿಯಿಂದ ಬೇರೆಯಾಗಿ ನಮಗೆ ತೋರಿಸ್ಕೊಳತ್ತೋ ಹಾಗೆ. ಅದನ್ನು ಏನು ಹೇಳ್ತಾರೆ? ವ್ಯಷ್ಟಿ ಸಮಷ್ಟಿ ಅಂತಾರೆ. ವ್ಯಷ್ಟಿ ಅಂದರೆ ಬೇರೆ ಬೇರೆಯಾಗಿರೋದು, ಸಮಷ್ಟಿ ಅಂದರೆ ಒಟ್ಟಿಗೆ ಇರೋದು. ಈಗ ಒಂದೊಂದು ಮರ ಇದ್ದರೆ ಮರ ಅಂತೀವಿ, ಮರಗಳ ದೊಡ್ಡ ಗುಂಪು ಇದ್ದರೆ, ದೊಡ್ಡ ಪ್ರದೇಶದಲ್ಲಿದ್ದರೆ ಅದನ್ನು ಕಾಡು ಅಂತೀವಿ ಅಲ್ವಾ? ಹಾಗೆ ಇದು ವ್ಯಷ್ಟಿ ಸಮಷ್ಟಿ. ಆ ಪರಮಾತ್ಮ ಒಬ್ಬನೇ. ಆ ಒಬ್ಬನೇ ಪರಮಾತ್ಮನಿಂದ ಇಡೀ ಜಗತ್ತು, ಬ್ರಹ್ಮಾಂಡಗಳು, 14 ಲೋಕಗಳು, ಅಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಪ್ರಾಣಿ ಪಕ್ಷಿ ಗಿಡ ಮರ ಏನೇನು ಹೆಸರಿಸ್ತೀರಿ ಎಲ್ಲ ಕೂಡ ಸೃಷ್ಟಿ ಮಾಡಿದ್ದು ಯಾವುದು ಅಂತಂದರೆ ಆ ಚೇತನವೇ. ಹಾಗಾಗಿ ಸುಂದರೀಂ ಕೃಷ್ಣವಲ್ಲಭಾಂ, ಆ ಕೃಷ್ಣನ ವಲ್ಲಭೆಯಾಗಿದ್ದೀಯ ನೀನು ಅಂತ ಹೇಳ್ತಾ ಇದ್ದಾರೆ ನಾರದ ಮಹರ್ಷಿಗಳು. ಬದ್ಧಾಂಜಲಿಂ ತ್ವಯಾ ಪೃಷ್ಟಂ ಕಿಂ ಕರೋಮಿತಿ ಜೈಕದಾ ತ್ವಾಂ ತದಾಜ್ಞಾಪಯಾತ್ ಕೃಷ್ಣೋ ಮದ್ಭಕ್ತಾನ್ ಪೋಷಯೇತಿ ಚ. ನೀನು ಭಗವಂತನಲ್ಲಿ ಏನು ಮಾಡಲಿ ಅಂತ ಒಮ್ಮೆ ಅವನ್ನ ಅಂತರಾಳದಿಂದ ಕೇಳ್ಕೊ, ಭಕ್ತಿಯಿಂದ ಕೇಳ್ಕೊ. ಆಗ ಆ ಭಗವಂತ ನಿನ್ನನ್ನು ಎಲ್ಲ ರೀತಿಯಿಂದ ಕೂಡ ಕಾಪಾಡ್ತಾನೆ. ಮತ್ತು ಅವನು ಫಸ್ಟು ಅದಕ್ಕಿಂತ ಮುಂಚೆ ಭಕ್ತಿದೇವಿಯನ್ನು ಸೃಷ್ಟಿ ಮಾಡಿದ ತಕ್ಷಣ ಭಕ್ತಿದೇವಿ ಕೇಳಿದ್ಲಂತೆ ಶ್ರೀಕೃಷ್ಣನ, ಸ್ವಾಮಿ ನೀನನ್ನು ಸೃಷ್ಟಿ ಮಾಡಿದೆಯಲ್ಲಪ್ಪ, ನನ್ನ ಕರ್ತವ್ಯ ಏನು ಅಂಥೇಳಿ. ಹೇಗೆ ಅಷ್ಟದಿಕ್ಪಾಲಕರು ಇತ್ಯಾದಿಗಳೆಲ್ಲ ಇದ್ದಾರೆ, ನವಗ್ರಹಗಳು ಅಂತೆಲ್ಲ ಪ್ರಸಿದ್ಧವಾಗಿದೆ. ಹಾಗೆ ಭಕ್ತಿದೇವಿಯನ್ನು ಸೃಷ್ಟಿ ಮಾಡಿದಾಗ ಅವಳು ಕೇಳಿದ್ಲಂತೆ, ಏನು ನನ್ನ ಕೆಲಸ ಅಂಥೇಳಿ. ಭಕ್ತಿದೇವಿಗೆ ಕೆಲಸ ಏನು ಅಂತಂದರೆ, ನೀನು ಜನಗಳಲ್ಲಿ ಇದ್ದುಕೊಂಡು ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಅವರ ರಕ್ಷಣೆಯನ್ನು ಮಾಡು ಅಂತ ಹೇಳ್ದ ಆ ಭಕ್ತಿದೇವಿಗೆ ಅಂತ ಜ್ಞಾಪಿಸ್ತಾ ಇದ್ದಾರೆ ಅವಳಿಗೆ. ಅಂದರೆ ನಮಗೆ ಇಲ್ಲಿ ಭಕ್ತಿಯಿಂದ ನಾವು ಏನು ಕೇಳಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ, ಅದೇ ನಮ್ಮ ದೋಷ.
ಇದು ದೇವರದ ದೋಷ ಅಲ್ಲ, ನಮ್ಮ ದೋಷ ಅದು. ಯಾಕೆ? ಯಾವ ಕೆಲಸನ ಹೇಗೆ ಮಾಡಬೇಕು ಅನ್ನೋದು ಮಾಡೋನು ಗೊತ್ತಿರಬೇಕು ಅಲ್ವಾ? ಅವನು ಗೊತ್ತಿಲ್ಲ ಅಂದರೆ ತಪ್ಪಾಗೇ ಮಾಡ್ತಾನೆ. ಹಾಗೆ ನಾವು ಏನು ಕೇಳಬೇಕು ಅನ್ನೋದು ನಮಗೆ ಸರಿಯಾಗಿ ಗೊತ್ತಿಲ್ಲ. ಏನೇನೋ ಕೇಳ್ತೀವಿ, ಕೆಲ್ಸಕ್ಕೆ ಬಾರದೆಲ್ಲ ಕೇಳ್ತೀವಿ. ದುಡ್ಡು ಕೊಡೋ, ಮಕ್ಕಳು ಕೊಡೋ, ಮನೆ ಕೊಡೋ, ಮಠ ಕೊಡೋ, ಕಡೆಗೆ ಎಲ್ಲದರಲ್ಲೂ ಬೇಜಾರು ಬರುತ್ತೆ. ಯಾತಕ್ಕೆ? ನಮಗೆ ಕೇಳಬೇಕಾದದೇನೋ ಭಕ್ತಿ, ಜ್ಞಾನ, ವೈರಾಗ್ಯ, ಇದನ್ನು ಕೇಳಬೇಕು. ನಿಮಗೆ ಭಕ್ತಿ ಇದ್ದರೆ ಶ್ರದ್ಧೆ ಇರುತ್ತೆ, ಶ್ರದ್ಧೆ ಇತ್ತು ಅಂದರೆ ಸರಿಯಾದಂತಹ ಜ್ಞಾನ ಉಂಟಾಗತ್ತೆ, ಸರಿಯಾದ ಜ್ಞಾನದಿಂದ ಎಲ್ಲದ್ರ ಮೇಲೂ ವೈರಾಗ್ಯ ಇರುತ್ತೆ, ಅದರಿಂದ ಮೋಕ್ಷ ಉಂಟಾಗುತ್ತೆ. ಹೀಗೆ ಒಂದಕ್ಕೆ ಒಂದು ಚೈನ್ ಲಿಂಕ್ ಇದ್ದಾಗೆ. ನೀವು ಬೇರೆ ಏನೇ ಕೇಳಿದ್ರು ಕೂಡ ಯಾರ್ದೋ ಸ್ನೇಹ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರ್ಬೋದು, ಆಮೇಲೆ ಹೋಗ್ತಾ ಹೋಗ್ತಾ ಬೇಸರ ಬರ್ಬೋದು, ಬರ್ದೇನೋ ಇರ್ಬೋದು ಅಲ್ವಾ? ಒಂದು ಮನೆ ಅಥವಾ ಅಧಿಕಾರ ಏನೇನೇ ತಗೊಂಡ್ರು ಕೂಡ ಮೊದಲು ಚೆನ್ನಾಗಿರುತ್ತೆ, ಆಮೇಲೆ ಅದೇನೇ ಬೇಸರಕ್ಕೆ ಕಾರಣ ಆಗ್ಬಿಡುತ್ತೆ. ಹಾಗೆ ನಾವು ಏನು ಕೇಳಬೇಕು ಅನ್ನೋ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಜೀವನದಲ್ಲಿ ಬಹಳ ಒದ್ದಾಡ್ತಾ ಇದ್ದೀವಿ. ಈ ರೀತಿ ಹೇಳಿದ್ರು, ಅಂಗೀಕೃತಂ ತ್ವಯಾ ತದ್ವೈ ಪ್ರಸನ್ನೋ ಅಭೂತದ್ಧರಿಸ್ತತ ಮುಕ್ತಿಂ ದಾಸಿಂ ದದೌ ತುಭ್ಯಂ ಜ್ಞಾನ ವೈರಾಗ್ಯ ಕಾಮಿಮೌ. ಈ ರೀತಿ ಆಜ್ಞಾಪಿಸಲ್ಪಟ್ಟ ಭಗವಂತನ ಆಜ್ಞೆಯನ್ನು ಸ್ವೀಕರಿಸಿದ ನೀನು ಸ್ವಾಮಿಗೆ ನಮಸ್ಕಾರವನ್ನು ಮಾಡಿದೆ. ಆಗ ಆ ಸ್ವಾಮಿ ಬಹಳ ಪ್ರಸನ್ನನಾಗಿ ನಿನ್ನ ಸೇವೆಗಾಗಿ ಮುಕ್ತಿಯನ್ನು ನಿನ್ನ ದಾಸಿಯಾಗಿ ಒಪ್ಪಿಸ್ತಾನೆ ಮತ್ತು ಜ್ಞಾನ ವೈರಾಗ್ಯರನ್ನು ನಿನ್ನ ಪುತ್ರರಾಗಿ ಅನುಗ್ರಹಿಸ್ತಾನೆ. ಏನಿದ್ರರ್ಥ? ಜ್ಞಾನ ವೈರಾಗ್ಯ ಯಾಕೆ ಅವಳಿಗೆ ಮಕ್ಕಳು, ಮುಕ್ತಿ ಯಾಕೆ ಅವಳಿಗೆ ದಾಸಿ ಅಂತಂದರೆ, ನೋಡಿ, ನಮಗೆ ಮೊದಲು ಭಕ್ತಿ ಅನ್ನೋದು ಬರಬೇಕು. ಆ ಭಕ್ತಿ ಅನ್ನೋದು ಯಾವಾಗ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರುತ್ತೋ ಆವಾಗ ನಮಗೇನಾಗುತ್ತೆ? ಸರಿಯಾದ ಜ್ಞಾನ ಉಂಟಾಗುತ್ತೆ, ಈ ಲೌಕಿಕ ವಿಚಾರದಲ್ಲಿ ವೈರಾಗ್ಯ ಉಂಟಾಗುತ್ತೆ. ಯಾವಾಗ ಜ್ಞಾನ ವೈರಾಗ್ಯಗಳು ಅಂತ ಈ ಭಕ್ತಿಯ ಮಕ್ಕಳು ನಮ್ಮಲ್ಲಿ ಉಂಟಾಗತ್ತೋ ಅಥವಾ ಅವರು ನಮ್ಮ ಮೇಲೆ ಆ ಒಂದು ಕರುಣೆಯನ್ನು ತೋರಿಸ್ತಾರೋ ಆಗ ಈ ಮುಕ್ತಿ ಅನ್ನೋದು ದಾಸಿಯಂತೆ. ಅದು ಭಕ್ತಿ ಹೇಳಿದಾಗೆ ಕೇಳುತ್ತೆ. ಹೇಗೆ ನಾವು ಒಂದು ಆಫೀಸಲ್ಲಿ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ನೇ ಚೆನ್ನಾಗಿ ಇಟ್ಕೊಂಡಿದ್ರೆ ಇನ್ನು ಕೆಳಗಡೆ ಇರ್ತಕ್ಕಂಥ ಸೂಪರ್ವೈಸರು, ಮ್ಯಾನೇಜರು ಇತ್ಯಾದಿಗಳು ಏನು ಲೆಕ್ಕಕ್ಕಿಲ್ಲ, ಅವರು ನಾವೇನೋ ಓಲೈಸಬೇಕಾಗಿಲ್ಲ. ಹಾಗೆ ಇಲ್ಲಿ ಶ್ರೀಹರಿಯನ್ನೇ ಓಲೈಸ್ಕೊಳ್ಬೇಕು ಅಂದರೆ ಭಕ್ತಿಯ ಮೂಲಕ, ಆ ದ್ವಾರ, ಭಕ್ತಿಯ ದ್ವಾರದ ಮೂಲಕ ಶ್ರೀಕೃಷ್ಣನ ನಾವು ಪಡ್ಕೊಳ್ಬೇಕು, ಅವನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಯಾವಾಗ ನಮಗೆ ಸತತವಾದಂತಹ ಭಕ್ತಿ ಉಂಟಾಗುತ್ತೋ ಆವಾಗ ಜ್ಞಾನ, ಸರಿಯಾದಂತಹ ಜ್ಞಾನ ಉಂಟಾಗುತ್ತೆ, ವೈರಾಗ್ಯ ಉಂಟಾಗುತ್ತೆ, ಆವಾಗ ಮೋಕ್ಷ ಉಂಟಾಗುತ್ತೆ ಅಲ್ವಾ? ಯಾವುದೇ ಒಂದು ಕೆಲಸ ಸತತವಾಗಿ ಮಾಡ್ತಾ ಇರಬೇಕು. ಒಂದು ದೊಡ್ಡ ಬಂಡೆ ಇರ್ಬೋದು, ಅದನ್ನು ನೀವು ಹೊಡಿತಾ ಇದ್ರೆ ಒಂದೇ ಸಮ ಹೊಡೆದೋಗುತ್ತೆ. ನಮಗೆ ಯಾವುದು ಬಂಡೆ? ಅಜ್ಞಾನ ಅಂತಕ್ಕಂಥದ್ದೇ ನಮ್ಮಲ್ಲಿರ್ತಕ್ಕಂತಹ ಬಂಡೆ. ಆ ಅಜ್ಞಾನ ಅಂತಕ್ಕಂತಹ ಬಂಡೆನ ಭಕ್ತಿಯನ್ನು ಸುತ್ತಿಗೆಯಲ್ಲಿ ಹೊಡಿತಾ ಇದ್ದರೆ ಅಜ್ಞಾನ ಅಂತಕ್ಕಂಥದ್ದು ನಾಶ ಆಗಿ ಜ್ಞಾನ ವೈರಾಗ್ಯ ಅಂತಕ್ಕಂತಹ ಫಲಗಳು ಅಥವಾ ಆ ಪುತ್ರರು ಹುಟ್ಟುತ್ತಾರೆ. ಅವರು ಹುಟ್ಟಿದಾಗ ನಮಗೆ ಮೋಕ್ಷ ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಬರುತ್ತೆ. ಹೇಗೆ ಕರೆಂಟ್ ಇದ್ದರೆ ಸ್ವಿಚ್ ಹಾಕಿ ಆ ಬಲ್ಬು ಸರಿ ಇದ್ದರೆ ಲೈಟ್ ಹತ್ಕೊಳ್ಳುತ್ತೋ ಹಾಗೆ ಕರೆಂಟ್ ಅಂತಕ್ಕಂತಹ ಚೇತನ, ಆ ಸ್ವಿಚ್ ಅಂತಕ್ಕಂತಹ ಸತತವಾದಂತಹ ಪ್ರಯತ್ನ, ಆ ಬಲ್ಬ್ ಅಂತಕ್ಕಂತಹ ಜ್ಞಾನ ಉಂಟಾಗುತ್ತೆ. ಹೀಗೆ ಭಕ್ತಿ, ಜ್ಞಾನ, ವೈರಾಗ್ಯ, ಮುಕ್ತಿಯ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ಪೋಷಣಂ ಸ್ವೇನ ರೂಪೇಣ ವೈಕುಂಠೇ ತ್ವಂ ಕರೋಷಿ ಚ ಭೂಮೋ ಭಕ್ತ ವಿಪೋಷಾಯ ಛಾಯಾರೂಪಂ ತ್ವಯಾ ಕೃತಂ. ಪೋಷಣಂ ಸ್ವೇನ ರೂಪೇಣ ವೈಕುಂಠೇ ತ್ವಂ ಕರೋಷಿ ಚ ಭೂಮೌ ಭಕ್ತ ವಿಪೋಷಾಯ ಛಾಯಾರೂಪಂ ತ್ವಯಾ ಕೃತಂ. ನೀನು ಸಾಕ್ಷಾತ್ ವೈಕುಂಠದಲ್ಲಿ ಅಥವಾ ಸಾಕ್ಷಾತ್ ರೂಪ, ನಿಜ ರೂಪದಿಂದ ನೀನು ವೈಕುಂಠದಲ್ಲಿ ವಾಸವಾಗಿದ್ದೀಯ. ನಿನ್ನ ಛಾಯೆ ಏನಾಗಿದೆ? ಭೂಲೋಕದಲ್ಲಿ ಇದೆ. ಹೇಗೆ ನಮಗೆ ಬಿಸಿಲು ಹೆಚ್ಚಾದಾಗ
ಮರದ ನೆರಳೋ ಅಥವಾ ಛತ್ರಿಯ ನೆರಳೋ ಅವಶ್ಯಕವೋ, ಅದು ಬರೀ ಛಾಯೆ ಆಗಿದರೂ ಕೂಡ ನಮಗೆ ಹೇಗೆ ರಕ್ಷಣೆಯನ್ನು ಕೊಡುತ್ತೋ, ಹಾಗೆ ಈ ಭಕ್ತಿ ಅಂತಕ್ಕಂತಹ ಛಾಯೆ ಇದ್ದರೆ ಸಾಕು, ಅದು ನಮಗೆ ಅಗಾಧವಾದಂಥ ಕೆಲಸವನ್ನು ಮಾಡುತ್ತೆ. ಈ ಬಿಸಿಲು ಅನ್ನೋದು ಯಾವುದು? ಈ ಮೋಹ ಅಂತಕ್ಕಂಥದ್ದೇ ನಮಗೆ ಬಿಸಿಲಾಗಿದೆ. ತುಂಬ ಸುಡ್ತಾ ಇದೆ, ನಮ್ಮನ್ನು ತಪಿಸ್ತಾ ಇದೆ ಅಲ್ವಾ? ಅದಕ್ಕೆ ಈ ಭಕ್ತಿ ಅಂತಕ್ಕಂಥ ಛಾಯೆ ನಮಗೆ ಸಿಕ್ತು ಅಂತಂದರೆ ಎಷ್ಟು ಆನಂದವಾಗಿರುತ್ತೆ. ಸಮ್ಮರಲ್ಲಿ ನಮಗೆ ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ನೆರಳು ಸಿಕ್ಕರೆ ಸಡನ್ನಾಗಿ ಆ ನೆರಳು ಕಡೆ ಹೋಗ್ತೀವಿ ಅಲ್ವಾ? ಅಥವಾ ಒಂದು ಛತ್ರಿ ಇದ್ದರೆ ಛತ್ರಿ ಹಿಡ್ಕೊಂಡು ಹೋಗ್ತೀವಿ ಅಲ್ವಾ, ಬಿಸಿಲಿನ ತಪ್ಪಿಸ್ಕೊಳ್ಳೋಕ್ಕೆ. ಹಾಗೆಯೇ ಈ ಮೋಹ ಅಂತಕ್ಕಂತಹ ಬಿಸಿಲಿನ ತಪ್ಪಿಸ್ಕೊಳ್ಳೋಕ್ಕೆ ಭಕ್ತಿ ಅನ್ನೋ ಛಾಯೆಯನ್ನು ಆಶ್ರಯಿಸಿದಾಗ ನಮಗೆ ಒಂದು ಸುಖ ಅಂತಕ್ಕಂಥದ್ದು ಉಂಟಾಗುತ್ತೆ. ಮುಂದೆ ಹೇಳ್ತಾ ಇದ್ದಾರೆ, ಮುಕ್ತಿಂ ಜ್ಞಾನಂ ವಿರಕ್ತಿಂಚ ಸಹ ಕೃತ್ವಾ ಗತಾ ಭುವಿ ಋತಾದಿದ್ವಾಪರಸ್ಯಾಂತಂ ಮಹಾನಂದೇನ ಸಂಸ್ಥಿತ. ಮುಕ್ತಿಜ್ಞಾನಂ ವಿರಕ್ತಿಂಚ, ಮುಕ್ತಿಂ ಜ್ಞಾನಂ ವಿರಕ್ತಿಂಚ ಸಹ ಕೃತ್ವಾ ಗತಾ ಭುವಿ ಋತಾದಿ ದ್ವಾಪರಸ್ಯಾಂತಂ ಮಹಾನಂದೇನ ಸಂಸ್ಥಿತ. ಇಲ್ಲಿ ಅವಾಗಲೇ ಹೇಳಿದಾಗೆ ನಾನು ಕಾಲದ ಮಹಿಮೆ, ಈ ಭಕ್ತಿದೇವಿ ಕೃತಯುಗದಿಂದ, ಕೃತ ತ್ರೇತ ದ್ವಾಪರ 3 ಯುಗಗಳಲ್ಲೂ ಕೂಡ ಆ ದೇವಿ ಅವಳ ಪ್ರಭಾವ ಹೆಚ್ಚಾಗಿ ಇತ್ತು. ಎಲ್ಲಿ? ಭೂಲೋಕದಲ್ಲಿ. ಈ ಕಲಿಯ ಪ್ರಭಾವದಿಂದ ಅವಳ ಒಂದು ಪ್ರಭಾವ ಕಡಿಮೆ ಆಯಿತು. ಹೇಗೆ ನಾವು ಬಾಲ್ಯದಲ್ಲಿ, ಕೌಮಾರದಲ್ಲಿ, ಯೌವನದಲ್ಲಿ ಹೇಗಿರ್ತೀವಿ? ಬಲಿಷ್ಠವಾಗಿರ್ತೀವಿ ಅಲ್ವಾ? ಅದೇ ಮುಪ್ಪು ವಯಸ್ಸಾದ ಮೇಲೆ ವೀಕ್ ಆಗ್ತೀವಿ. ಹಾಗೆಯೇ ಕೃತಯುಗದಲ್ಲಿ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ದೇವಿಯ ಪ್ರಭಾವ ಹೆಚ್ಚಾಗಿತ್ತು. ಅವಳು ಆನಂದವಾಗಿದ್ಲು. ಮನುಷ್ಯಂಗೂ ಅಷ್ಟೇ, ಬಾಲ್ಯ, ಯೌವನ, ಕೌಮಾರ ಈ 3 ಅವಸ್ಥೆಗಳಲ್ಲಿ ಆರಾಮಾಗಿರ್ತಾನೆ. ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ, ಸಂಪಾದನೆ ಮಾಡ್ತಾ ಇರ್ತಾನೆ. ಬಾಲ್ಯದಲ್ಲಿ ಯಾವುದೇ ಯೋಚನೆ ಇರೋದಿಲ್ಲ, ಕೌಮಾರದಲ್ಲಿ ಅಷ್ಟು ಜವಾಬ್ದಾರಿಗಳು ಇರೋದಿಲ್ಲ ಅಲ್ವಾ? ಯೌವನದಲ್ಲಿ ಒಂಥರ ಸಂಪಾದನೆ, ಜೀವನ ಸುಖವನ್ನು ಅನುಭವಿಸ್ತಾನೆ. ಅದೇ ಮುಪ್ಪು ಬಂದಾಗ ಜೀವನ ಭಾಳ ಬೇಜಾರಾಗುತ್ತೆ. ಅದೇ ರೀತಿಯಾಗಿ ಭಕ್ತಿ ದೇವಿಗೆ ಭೂಲೋಕದಲ್ಲಿ ಏನಾಯಿತೋ, ಕಲಿಕಾಲ ಬಂದಾಗ ಆ ಯುಗ ಪ್ರಭಾವದಿಂದ, ಆ ಕಾಲ ಪ್ರಭಾವದಿಂದ ಅವಳ ಒಂದು ಆವೇಶ ಅಥವಾ ಅವಳ ಒಂದು ಶಕ್ತಿ ಅಂತಕ್ಕಂಥದ್ದು ಕಡಿಮೆ ಆಗಿ ಏನಾಯಿತು? ಕಲೋ ಮುಕ್ತಿಕ್ಷಯಂ ಪ್ರಾಪ್ತ ಪಾಖಂಡಮಯ ಪೀಡಿತ ಸ್ವಾದಾಗ್ನಯಾಗತ ಶೀಘ್ರಂ ವೈಕುಂಠಂ ಪುನರೇವ ಸಾ. ಈ ಮುಕ್ತಿ ಅಂತಕ್ಕಂತಹ ದಾಸಿ ಏನಾದ್ಲೋ, ಕಾಲ ಪ್ರಭಾವದಿಂದ ಅವಳಿಗೆ ರೋಗ ಪೀಡಿತಳಾದ್ಲು. ಹೇಗೆ ಮನುಷ್ಯ ಇವಾಗ ಬಿಡಿ, ಯಾವ ವಯಸ್ಸಿಗೆ ಬೇಕಾದ್ರೆ ರೋಗ ಬರುತ್ತೆ, ಅದು ಬೇಡ, ಸಾಮಾನ್ಯವಾಗಿ ವ್ಯವಸ್ಥೆ ಇರೋದು ಹಾಗೆ. ಯಾವುದೋ ವಯಸ್ಸಾದ್ಮೇಲೆ ಕಾಯಿಲೆ ಅಂತಕ್ಕಂಥದ್ದು ಸಾಮಾನ್ಯ ಅಂತಕ್ಕಂಥದ್ದು ಅಲ್ವಾ? ಹಾಗೆ ಕಲಿಯುಗದ ಪ್ರಭಾವದಿಂದ ಏನಾದ್ಲು, ಆ ಮುಕ್ತಿದೇವಿ ರೋಗ ಪೀಡಿತಳಾದ್ಲಂತೆ. ಅಂದರೆ ಮುಕ್ತಿ ಕಡೆಗೆ ನಮ್ಮ ಒಲವು ಇಲ್ಲ. ಆ ಮುಕ್ತಿಯ ಕಡೆಗೆ ಒಲವಿಲ್ಲದೆ ಇರೋದ್ರಿಂದ ನಮಗೆ ಮುಕ್ತಿ ಅಂತ ಸಿಗ್ತಾ ಇಲ್ಲ. ಹಾಗಾಗಿ ಯಾವಾಗ ಅವಳು ರೋಗ ಪೀಡಿತಳಾದ್ಲೋ ಆಗ ಭಕ್ತಿಯ ದಾಸಿಯಾಗಿರ್ತಕ್ಕಂತಹ ಮುಕ್ತಿ ಭಕ್ತಿಯ ಆದೇಶದಂತೆ ವೈಕುಂಠಕ್ಕೆ ಹೋದ್ಲು ಅಂತ. ಮನುಷ್ಯರು ರೋಗ ಬಂದ ಮೇಲೆ ಹರನ್ನಮ ಪಾರ್ವತೀಪತೆ ಹರ ಹರ ಮಹಾದೇವ್ ಅಂಥೇಳಿ ಪ್ರಾಣವನ್ನು ತ್ಯಜಿಸೋ ಥರ ರೋಗ ಬಂದೇ ಸಾಯಬೇಕು ಅಂತ ಏನಿಲ್ಲ, ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ಮುಪ್ಪು, ರೋಗ, ಸಾವು ಅಂತ ಅಲ್ವಾ? ವೈಕುಂಠಕ್ಕೆ ಹೋದ್ಲು
ಆ ದಾಸಿಯಾಗಿರ್ತಕ್ಕಂತಹ ಮುಕ್ತಿದೇವಿ ಯಾಕೆ ಕಲಿ ಪ್ರಭಾವದಿಂದ ಅವಳು ರೋಗವನ್ನು ಹೊಂದಿ ಮುಪ್ಪಾಗೋಗಿದ್ಲು, ವಯಸ್ಸಾಗೋಗಿದ್ಲು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸ್ಮೃತಾತ್ವಯಾದಿ ಚಾತ್ರೈವ ಮುಕ್ತಿರಾಯಾದಿ ಯಾದಿ ಚ ಪುತ್ರೀ ಕೃತ್ಯ ತ್ವಯೇಮೌ ಚ ಪಾರ್ಶ್ವೋ ಸ್ವಸ್ವೈವ ರಕ್ಷಿತೌ. ಈ ದಾಸಿ ಹೊಟ್ಟೋಗ್ಲು ಯಾವಾಗ ಲೋಕದಲ್ಲಿ ನಮಗೂ ಕೂಡ ಬಹಳ ಅನುಭವ ಇದೆ ಅಲ್ವಾ. ನಾವು ದುಡ್ಡು ಜಾಸ್ತಿ ಕೊಟ್ಟರೆ ನಮ್ಮ ಹತ್ರ ಇರ್ತಾರೆ ಕೆಲಸದವರು, ಇಲ್ಲ ನಮಗಿಂತ ಜಾಸ್ತಿ ದುಡ್ಡು ಬೇರೆ ಯಾರು ಕೊಟ್ಟರೆ ಅಲ್ಲಿ ಹೊರಟೋಗ್ತಾರೆ. ಹಾಗೆ ಈ ಮುಕ್ತಿ ಅಂತಕ್ಕಂತಹ ದಾಸಿ ಅವಳ ಆಜ್ಞೆಯಿಂದ ಅವಳಿಗೆ ವಯಸ್ಸು ಆಗಿತ್ತು. ಕೆಲಸಕ್ಕೆ ಬರದೇ ಇರೋರನ್ನ ಯಾರು ಇಟ್ಕೊಳ್ತಾರೆ, ಕೆಲಸಕ್ಕೆ ಇಟ್ಕೊಳ್ಳೋದು ಇಲ್ಲ. ಅದೇ ರೀತಿ ಕಲಿಯ ಪ್ರಭಾವದಿಂದ ಆ ಮುಕ್ತಿಗೆ ಇಲ್ಲಿ ಅವಕಾಶ ಇರಲಿಲ್ಲ. ಯಾಕೆಂದರೆ ಮುಕ್ತಿಯನ್ನು ಕುರಿತು ಚಿಂತನೆ ಮಾಡೋರು ತುಂಬ ಕಡಿಮೆ. ಹಾಗಾಗಿ ಅವಳು ವೈಕುಂಠಕ್ಕೆ ಹೋದಳು. ಆದರೆ ಜ್ಞಾನ ವೈರಾಗ್ಯ ಅಂತಕ್ಕಂತಹ ಪುತ್ರರು ಇವಳು ತಾಯಿ ಅಂತಕ್ಕಂತಹ ಮಮತೆಯಿಂದ ಇವ್ರ ಜೊತೆಗೇನೆ ಇದ್ದಾರೆ ಅಂಥೇಳಿ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಇವತ್ತಿನ ಕಾಲಕ್ಕೆ ಮಕ್ಕಳು ಕೂಡ ಇರಲ್ವಲ್ಲ, ಕೈ ಕೊಟ್ಟು ಹೊಟ್ಟೋಗ್ತಾರಲ್ಲ ಅಂತಂದರೆ ಅದು ಕಲಿ ಪ್ರಭಾವ. ಮತ್ತು ನಾವು ನಮ್ಮ ಕರ್ತವ್ಯಗಳನ್ನು ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಮಕ್ಕಳು ಗಮನಿಸ್ತಾ ಇರ್ತಾರೆ. ನೀವು ಬಾಯಲ್ಲಿ ಆಡೋದೊಂದು ಮಾಡೋದೊಂದಾದರೆ ಮಾಡದೇ ಹೆಚ್ಚು ಪ್ರಭಾವ. ಅದಕ್ಕೆ ಮನೆಯಲ್ಲಿ ನೀವು ಟಿ ವಿ ಸೀರಿಯಲ್ಗಳು ನೋಡಿಕೊಂಡು ಅವ್ರಿವ್ರ ಬಗ್ಗೆ ಮಾತಾಡೋ ಬದಲು ಈ ರೀತಿಯಾಗಿ ಒಂದು ಉಪನ್ಯಾಸಗಳಲ್ಲಿ ಭಾಗವಹಿಸೋದ್ರ ಮೂಲಕ ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ ಇತ್ಯಾದಿ ಒಳ್ಳೊಳ್ಳೆಯ ವಿಚಾರಗಳನ್ನು ನೀವು ತಿಳ್ಕೊಂಡು ನಿಮ್ಮ ಮಕ್ಕಳಿಗೂ ತಿಳಿಸ್ತಾ ಇದ್ದರೆ ಅವ್ರಿಗೂ ಕೂಡ ತಪ್ಪು ಮಾಡಬೇಕು ಅಂತ ಕಲಿ ಪ್ರಭಾವದಿಂದ ಬಂದರೂ ಕೂಡ ಅಯ್ಯೋ ಬೇಡ, ತಪ್ಪು ಮಾಡೋದ್ರ ತಿರ್ಗ ನಾವು ಅನುಭವಿಸ್ಬೇಕಾಗತ್ತೆ ಅಂತನಾದರೂ ಸ್ವಲ್ಪ ರೂಟಿಗೆ ಬರ್ತಾ ಇರ್ತಾರೆ. ಇಲ್ಲದೆ ನೀವು ಮನೆಯೊಂದು 3 ಬಾಗಿಲು ಸೀರಿಯಲ್ ನೋಡ್ಕೊಂಡಿದ್ರೆ ಎಲ್ಲರ ಮನೇನೋ 3 ಬಾಗಿಲಾಗಿ ಯಾರ್ಯಾರ ಎತ್ಲಾಗೋ ಹೊರಟೋಗ್ತಾರೆ. ಹಾಗೆ ನಾವು ಏನು ತಿಂತೀವೋ ಅದು ತೆಗ್ತೀವಿ ಅಲ್ವಾ. ನಮಗೆ ಮನಸ್ಸು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ನಾವು ಸರಿಯಾದ ವಿಚಾರವನ್ನು ಮೊನ್ನೆ ಕೂಡ ಹೇಳಿದೆ ನಾನು. ಬರೀ ತಿನ್ನೋ ಆಹಾರ ಒಂದೇ ಅಲ್ಲ, ನೋಟದಲ್ಲಿ ಒಳ್ಳೇದು ಕಾಣ್ತಾ ಇರಬೇಕು, ಕೇಳೋ ಮಾತುಗಳು ಚೆನ್ನಾಗಿರೋದು ಕೇಳ್ತಾ ಇರಬೇಕು, ಆಡೋ ಮಾತು ಚೆನ್ನಾಗಿರಬೇಕು, ವಾಸನೆ ಕೂಡ ನಮಗೆ ಚೆನ್ನಾಗಿದೆ ಅಲ್ಲಿ ಕೂತ್ಕೊಳ್ಳೋದಕ್ಕಾಗತ್ತೆ, ಕೆಟ್ಟ ವಾಸನೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಏನನ್ನು ನೋಡ್ತಾ ಇರ್ತೀವಿ, ಏನನ್ನು ಕೇಳಿಸ್ಕೊಳ್ತಾ ಇರ್ತೀವಿ, ಏನನ್ನು ಆಡ್ತಾ ಇರ್ತೀವಿ, ಏನನ್ನು ಆಘ್ರಾಣಿಸ್ತಾ ಇರ್ತೀವಿ ಅಂದರೆ ವಾಸನೆ ನೋಡ್ತಾ ಇರ್ತೀವಿ, ಅದಕ್ಕೆ ತಕ್ಕನಾಗೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ತಗೊಳ್ತಕ್ಕಂಥ ಬಾಯಿಂದ ತೊಗೊಳ್ತಕ್ಕಂಥ ಆಹಾರ ಅಲ್ಲ, ಈ ಸಪ್ತ ಹೇಳಿದ್ನಲ್ಲ, ಮುಖದಲ್ಲಿರ್ತಕ್ಕಂತಹ 7 ರಂಧ್ರಗಳಿಂದ ಏನು ಒಳಕ್ಕೆ ಹೋಗುತ್ತೆ ಆ ಥರ ಮನಸ್ಸು ಕೆಲಸ ಮಾಡಿ ಆ ರೀತಿಯಾಗಿ ನಾವು ಕಾರ್ಯವನ್ನು ಮಾಡ್ತೀವಿ. ಹಾಗಾಗಿ ಇಂತಹ ಚಿಂತನೆಗಳಲ್ಲಿ ಹೆಚ್ಚೆಚ್ಚು ಭಾಗವಹಿಸೋದ್ರ ಮೂಲಕ ನಮ್ಮ ಸರ್ಕಲ್ ಈ ಥರದವರು ಇತ್ತು ಅಂದರೆ ನಾವು ಅವ್ರ ಜೊತೆ ವಿಚಾರ ವಿನಿಮಯ ಮಾಡ್ಕೊಳ್ಳೋಕ್ಕೂ ಅವಕಾಶ ಇರುತ್ತೆ. ಮಕ್ಕಳಿಗೆ ಹೇಳೋಕ್ಕಾಗತ್ತೆ, ನೋಡ್ತಾ ಇರ್ತಾರೆ, ಮೊಮ್ಮಕ್ಕಳು ಇರ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಸಮಯವನ್ನು ಸಾರ್ಥಕ್ಯ ಮಾಡ್ಕೊಳ್ತೀವಿ. ನೀವು ನೋಡ್ತಕ್ಕಂಥ ಸೀರಿಯಲ್ ನಾಳೆ ನಿಮಗೇನು ಕೆಲಸಕ್ಕೆ ಬರೋದಿಲ್ಲ. ನೀವು ಬೇರೆಯವ್ರ ಬಗ್ಗೆ ಆಡ್ತಕ್ಕಂತಹ ಉಪಯೋಗ ಇಲ್ಲದಿರ್ತಕ್ಕಂತಹ ಮಾತುಗಳು ಇಹಕ್ಕೂ ಅಲ್ಲ ಪರಕ್ಕೂ ಅಲ್ಲ, ಅದು ಬರೀ ದ್ವೇಷಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತಂದರೆ ಇಂಥ ಉಪನ್ಯಾಸಗಳು ಅಥವಾ ಪ್ರವಚನಗಳಲ್ಲಿ ಭಾಗವಹಿಸೋ ಮೂಲಕ, ಓದೋದ್ರ ಮೂಲಕ, ಇದ್ರ ಬಗ್ಗೆ ಬೇರೆಯವ್ರ ವಿಚಾರ ವಿನಿಮಯವನ್ನು ಮಾಡ್ಕೊಳ್ಳೋ ಮೂಲಕ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಬೇರೆ ಯಾರ್ದೋ ಬಗ್ಗೆ ಮಾತಾಡೋ ಬದಲು ಈ ಮಾತಾಡಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ನೀವು ಯಾರೋ ಅವ್ರವ್ರ ದ್ವೇಷ ಮಾಡ್ತಾರೆ ಅಂದ್ಕೊಂಡು ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರು ಬಂದು ಇವ್ರಿಗೆ ಹೇಳ್ತಾರೆ, ಇವರು ನಿಮ್ಮನ್ನು ದ್ವೇಷಿಸ್ತಾರೆ, ಯಾರ ಬಗ್ಗೆ ಮಾತಾಡಿದ್ರು ಅವರು ದ್ವೇಷಿಸ್ತಾರೆ. ಬೇಡ, ನಮಗೆ ಈ ಕೃಷ್ಣನ ಚಿಂತನೆಯನ್ನು ಮಾಡೋಣ, ಈ ವಿಚಾರಗಳನ್ನು ತಿಳ್ಕೊಳ್ಳೋಣ. ಕೂತ್ಕೊಂಡು ಫ್ರೀಯಾಗಿದ್ದಾಗ ಕೃಷ್ಣ, ನಾರಾಯಣ, ಗೋವಿಂದ, ನಿಮ್ಗೆ ಯಾವ ನಾಮ ಪ್ರೀತಿ ಆಗುತ್ತೋ ಅದನ್ನು ಒಂದೇ ನಾಮ ಇಟ್ಕೊಂಡು ಸತತವಾಗಿ ಹೇಳ್ತಾ ಇರಿ. ನಿಮ್ಮ ಚಿತ್ತಶುದ್ಧಿ ಆಗೋದು ನಿಮಗೆ ಅನುಭವಕ್ಕೆ ಬರುತ್ತೆ ಕಾಲಕ್ರಮೇಣವಾಗಿ. ಪ್ರಾಣ ಹೋಗ್ಬೇಕಾದ್ರೆ ಸಡನ್ನಾಗಿ ಬರೋದಿಲ್ಲ. ಅದೇನೋ 2 ಮಿನಿಟ್ಸ್ ಮ್ಯಾಗಿ ಥರ ಅಲ್ಲ. ಸತತವಾದ ಪ್ರಯತ್ನ ಪಡ್ತಾ ಇದ್ರೆ ಮಾತ್ರ ಅಂತ್ಯಕಾಲೇ ಚಿಂತೆಯೇನ್ ಹರಿಹಿ ಅಂಥೇಳಿ
ಆ ಹರಿಯ ಚಿಂತನೆ ಬರುತ್ತೆ, ಇಲ್ಲದೆ ಬರೋದಿಲ್ಲ ಅಲ್ವಾ. ಮುಂದೆ ಹೇಳ್ತಾ ಇದ್ದಾರೆ, ಉಪೇಕ್ಷತಾ ಕಲೋ ಮಂದೋ ವೃದ್ಧೋ ಜಾತೋ ಸುತೌ ತವ ತಥಾಪಿ ಚಿಂತಾ ಮುಂಚತ್ವಾಂ ಉಪಾಯಂ ಚಿಂತಯಾಮ್ಯಹಂ. ಉಪೇಕ್ಷಾತಃ ಕಲೌ ಮಂದೌ ವೃದ್ಧೌ ಜಾತೌ ಸುತೌ ತವ ತಥಾಪಿ ಚಿಂತಾಂ ಮುಂಚತ್ವಂ ಉಪಾಯಂ ಚಿಂತಯಾಮ್ಯಹಂ. ಈ ಕಲಿಯುಗದಲ್ಲಿ ಜನರ ಉಪೇಕ್ಷೆಯಿಂದ ಏನಾಗಿದೆ, ನಿನ್ನ ಪುತ್ರರು ಉತ್ಸಾಹಹೀನರಾಗಿ ವೃದ್ಧರಾಗಿದ್ದಾರೆ. ನಾನು ಮುಂಚೆನೂ ಹೇಳಿನಲ್ಲ, ಯಾವುದೇ ಒಂದು ವಿಷಯವನ್ನು ನೀವು ಉಪೇಕ್ಷೆ ಮಾಡಿದ್ರೆ, ಕೇರ್ಲೆಸ್ ಮಾಡಿದ್ರೆ ಅದು ಬಿಟ್ಟು ಹೋಗುತ್ತೆ. ವಿದ್ಯೆ ಇರ್ಬೋದು, ಸಂಬಂಧಗಳಿರ್ಬೋದು, ಯಾವುದೇ ಇರ್ಬೋದು. ದೇಹದ ಆರೋಗ್ಯದ ಬಗ್ಗೆ ಉಪೇಕ್ಷೆ ಮಾಡಿದ್ರೆ ದೇಹದ ಆರೋಗ್ಯ ಹಾಳಾಗುತ್ತೆ. ದುಡ್ಡಿನ ಬಗ್ಗೆ ಉಪೇಕ್ಷೆ ಮಾಡಿದ್ರೆ ದುಡ್ಡು ನಿಮ್ಮ ಹತ್ರ ಇರೋದಿಲ್ಲ, ಹಾಳಾಗುತ್ತೆ. ಸಂಬಂಧಗಳ ಹತ್ರ ನೀವು ಒಂದು ಕಾಂಟ್ಯಾಕ್ಟ್, ಸಂಪರ್ಕ, ಕಮ್ಯುನಿಕೇಷನ್ ಇಲ್ಲ ಅಂತಂದರೆ ಅದು ಹಾಳಾಗುತ್ತೆ. ವಿದ್ಯೆನ ಅವಾಗವಾಗ ನಾವು ಓದ್ತಾ ಇರಬೇಕು, ಪ್ರತಿನಿತ್ಯವೂ ಸ್ವಲ್ಪನಾದರೂ ಒಂದೊಂದು ವಿಚಾರಗಳನ್ನ ತೊಗೊಂಡು ಓದ್ತಾ ಇರಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ನಾವು ಕೂತ್ಕೊಂಡು ಓದದೇ ಇರೋ ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಆದರೂ ಮಾಡ್ತಾರೆ, ನಮಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಒಂದು ಅಧ್ಯಾಯ, ಒಂದು ಶ್ಲೋಕನಾದರೂ ಓದಿ ಅಂತ ಹೇಳ್ತಾರೆ. ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ತಾ ಇರಬೇಕು. ಅವಾಗ ಉಳ್ಕೊಳ್ಳುತ್ತೆ, ಇಲ್ಲಾಂದರೆ ಬಿಟ್ಟೋಗುತ್ತೆ. ಪ್ರಪಂಚದಲ್ಲಿ ಎಷ್ಟೋ ಭಾಷೆಗಳು ಪ್ರತಿದಿನ ಒಂದು ಅಧ್ಯಯನದ ಪ್ರಕಾರ ಹೇಳ್ತಾರೆ, ಒಂದು ದಿನಕ್ಕೆ 100 ಭಾಷೆಗಳು ಸಾಯ್ತಾ ಇದೆ ಅಂಥೇಳಿ. ಯಾಕೆ ಅಂದರೆ ಆ ಭಾಷೆ ಉಪಯೋಗಿಸದೆ ಸಾಯ್ತಾ ಇದೆ. ಇವಾಗ ನಮ್ಮ ಕನ್ನಡದಲ್ಲೂ ಕೂಡ ಏನಾಗ್ಬಿಟ್ಟಿದೆ, ನಾವು ಎಷ್ಟೋ ಇಂಗ್ಲೀಷ್ ಪದಗಳನ್ನ ಉಪಯೋಗಿಸಿ ನಮ್ಮ ಕನ್ನಡ ಪದಗಳೇ ನಮಗೆ ಮರ್ತೋಗುತ್ತೆ, ಜ್ಞಾಪಕನೇ ಬರೋಲ್ಲ. ತರಗತಿ ಅಂದರೆ ಎಷ್ಟು ಜನ ಗೊತ್ತಾಗುತ್ತೆ, ಯಾವ ಕ್ಲಾಸು, ಯಾವ ಸ್ಟ್ಯಾಂಡರ್ಡು ಅಂದರೆ ಮಾತ್ರ ಅರ್ಥ ಆಯ್ತು ನಮಗೆ. ನೀನು ಯಾವ ತರಗತಿ ಓದ್ತಾ ಇದೆಯಾ, ಯಾವ ಇಯತ್ತೆಯಲ್ಲಿ ಓದ್ತಾ ಇದೆಯಾ ಅಂತಂದರೆ ಯಾರಿಗೂ ಅರ್ಥವಾಗಲ್ಲ, ಯಾಕೆಂದರೆ ಪದ ಬಿಟ್ಟು ಹೋಗಿದೆ ಅಲ್ವಾ. ಹಾಗೆ ಸಂಸ್ಕೃತ ಭಾಷೆನೂ ಅಷ್ಟೇ ಉಪಯೋಗಿಸಿ ಹಾಳಾಗಿರೋ ಥರ ಇಲ್ಲಿ ಭಕ್ತಿ ದೇವಿಯ ಮಕ್ಕಳಾದಂತಹ ಜ್ಞಾನ ವೈರಾಗ್ಯರು ಏನಾಗಿದ್ದಾರೆ, ಕೃಷರಾಗಿ ವೃದ್ಧರಾಗ್ತಾ ಕಾಣ್ತಾ ಇದ್ದಾರೆ, ವೃದ್ಧರ ತರಹ ಕಾಣ್ತಾ ಇದ್ದಾರೆ. ಯಾಕೆ, ಅವರನ್ನು ಯಾರು ಕಲಿಯುಗದಲ್ಲಿ ಕಾಳಜಿ ಮಾಡ್ತಾ ಇಲ್ಲ, ಹಾಗಾಗಿ ವೃದ್ಧರಾಗಿ ಕಾಣ್ತಾ ಇದ್ದಾರೆ. ಕಲಿನಾ ಸದೃಶಃ ಕೋಪಿ ಯುಗೋ ನಾಸ್ತಿ ವರಾನನೆ ತಸ್ಮಿನ್ ಸ್ವಾಂ ಸ್ಥಾಪಯಿಷ್ಯಾಮಿ ಗೇಹೇ ಗೇಹೇ ಜನೇ ಜನೇ. ಕಲಿನಾ ಸದೃಶಃ ಕೋಪಿ ಯುಗೋ ನಾಸ್ತಿ ವರಾನನೆ ತಸ್ಮಿನ್ ಸ್ವಾಂ ಸ್ಥಾಪಯಿಷ್ಯಾಮಿ ಗೇಹೇ ಗೇಹೇ ಜನೇ ಜನೇ. ಈ ಕಲಿಯುಗಕ್ಕಿಂತ ಉತ್ತಮವಾದಂತಹ ಯುಗ ಬೇರೆ ಯಾವುದೂ ಇಲ್ಲ ಅಂಥೇಳಿ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಇಂತಹ ಯುಗದಲ್ಲಿ ನಿನ್ನ ಮನೆಯಲ್ಲಿ ಮನಗಳಲ್ಲಿ ಸ್ಥಾಪಿಸ್ತೀನಿ ಅಂತ ಹೇಳಿ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಏನಿದು ಇಷ್ಟೊಂದು ಕಲಿಯಿಂದ ಕಾಲನ್ನ ಬೈದ್ಬಿಟ್ಟು ಈಗ ಕಲಿನ ಹೊಗಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡ್ರೆ ನೀವೇನಾದ್ರೂ, ವ್ಯಾಸ ಮಹರ್ಷಿಗಳು ಹೇಳ್ತಾರೆ ಮಹಾಭಾರತದಲ್ಲಿ, ಬೇರೆ ಯುಗಗಳಲ್ಲಿ ಸಹಸ್ರ ವರ್ಷಗಳು, ಕಲಿಯುಗದಲ್ಲಿ ಕ್ಷಣ ಮಾತ್ರದಲ್ಲಿ. ಅಂದರೆ ನೀವು ತ್ರೇತಾಯುಗದಲ್ಲಿ ಇದ್ದರೆ ಅಥವಾ ಕೃತಯುಗದಲ್ಲಿದ್ದರೆ, ಕೃತಯುಗದಲ್ಲಿ 10,000 ವರ್ಷ ತಪಸ್ಸು ಮಾಡಬೇಕಾಗಿದ್ದು, ತ್ರೇತಾಯುಗಕ್ಕೆ ಬಂದಾಗ ಕೇವಲ 1,000 ವರ್ಷದಲ್ಲೇ ನಿಮಗೆ 10,000 ವರ್ಷಗಳ ತಪಸ್ಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಅದೇ ದ್ವಾಪರ ಯುಗದಲ್ಲಿ 100 ವರ್ಷಕ್ಕೆ ಫಲಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಕ್ಷಣ ಮಾತ್ರದಲ್ಲೇ ಆಗತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಕಲಿ ಪ್ರಭಾವದಿಂದ ಮನುಷ್ಯರು ಆ ಕಡೆ ತಿರುಗದೇ ಕಷ್ಟ. ಹಾಗಾಗಿ ನೀವೆಲ್ಲ ಈ ಭಾಗವತವನ್ನು ಕೂತು ಶ್ರದ್ಧೆಯಿಂದ ಕೇಳಿಸ್ಕೊಳ್ತಾ ಇದ್ದೀರಾ ಅಂದರೆ ಎಷ್ಟು ಪುಣ್ಯ ಅಂತ ತಿಳ್ಕೊಳ್ಳಿ. ಅಥವಾ ಇವಾಗ ಕೇಳೋಕ್ಕಾಗಿಲ್ಲ ಅಂದರೂ ಆಮೇಲೆ ರೆಕಾರ್ಡ್ ಮಾಡಿ ಹಾಕಿರೋದಾದರೂ ಕೇಳಿ, ಒಟ್ಟಿನಲ್ಲಿ ವಿಚಾರವನ್ನು ಕೇಳಿ ಓದಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಅನೇಕ ಜನ್ಮಗಳ ಪಾಪ ನಾಶ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಏಕೆಂದರೆ ನಾನು ಹೇಳ್ತಾ ಇರೋದಲ್ಲ, ನಾರದ ಮಹರ್ಷಿಗಳು ಹೇಳ್ತಾ ಇರೋದು. ಈ ಕಲಿಯುಗದಲ್ಲಿ
ಇದನ್ನು ವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ. ಈ ಕಲಿಯುಗದಲ್ಲಿ ಕೇವಲ ನಾಮಜಪವೇ ಪ್ರಧಾನ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕಥಾಶ್ರವಣವನ್ನು ಮಾಡೋದ್ರಿಂದ ನಮ್ಮ ಮನಸ್ಸೇನಾಗುತ್ತೆ, ಆ ಕಡೆಗೆ ಹೋಗುತ್ತೆ ಅಲ್ವಾ. ನಾವು ಏನನ್ನು ಯೋಚನೆ ಮಾಡ್ತಾ ಇರ್ತೀವಿ ಅದೇ ಬರುತ್ತೆ ನಮಗೆ. ಹಾಗಾಗಿ ಇಂತಹ ಒಂದು ಸಚ್ಚಿಂತನೆಯಲ್ಲಿ ಭಾಗವಹಿಸ್ತಾ ಇದ್ದಾಗ ನಮಗೆ ಆ ಸಚ್ಚಿಂತನೆಯೇ ಬರುತ್ತೆ. ದುಷ್ಟ ಜನದ ಜೊತೆ ಇದ್ದಾಗ ನಮಗೆ ದುಷ್ಟಚಿಂತನೆ, ಸಜ್ಜನ ಜೊತೆ ಇದ್ದಾಗ ಸಚ್ಚಿಂತನೆ ಉಂಟಾಗತ್ತೆ. ತಕ್ಷಣದಲ್ಲಿ ಉಂಟಾಗದೇ ಇರ್ಬೋದು, ಕಾಲಕ್ರಮೇಣ ಉಂಟಾಗುತ್ತೆ. ಯಾಕೆಂದರೆ ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡ್ತಕ್ಕಂತಹ ಪಾಪಕರ್ಮಗಳು ನಮಗೆ ಆ ಫಲವನ್ನು ನಿರ್ಧಾರ ಮಾಡುತ್ತೆ. ಆದರೂ ಕೂಡ ಪ್ರಯತ್ನವನ್ನು ನಾವು ಬಿಡದೆ ಮಾಡ್ತಾನೇ ಇರಬೇಕು. ಅನ್ಯಧರ್ಮಾನ್ ಸರಸ್ಕೃತ್ಯ ಪುರಸ್ಕೃತ್ಯ ಮಹೋತ್ಸವಾನ್ ತದಾ ನಾಹಂ ಹರೇರ್ದಾಸೋ ಲೋಕೆ ತ್ವಾಂ ನ ಪ್ರವರ್ತಯೇ. ಅನ್ಯಧರ್ಮಾನ್ ಸ್ಥಿರಸ್ಕೃತ್ಯ ಪುರಸ್ಕೃತ್ಯ ಮಹೋತ್ಸವ ತದಾ ನ ಅಹಂ ಹರೇರ್ದಾಸ ಇತಿ ಲೋಕೆ ತ್ವಾಂ ನ ಪ್ರವರ್ತಯೇ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಬೇರೆ ಎಲ್ಲ ಧರ್ಮಗಳನ್ನು ಅದುಮಿ ಭಕ್ತಿ ವಿಷಯವಾದ ಮಹೋತ್ಸವಗಳನ್ನು ಮುಂದೆ ಮಾಡಿ ಈ ಲೋಕದಲ್ಲಿ ಪ್ರಚಾರ ಮಾಡದಿದ್ದರೆ ನಾನು ಹರಿಯ ದಾಸನೇ ಅಲ್ಲ ಅಂಥೇಳಿ ನಾರದ ಮಹರ್ಷಿಗಳು ಹೇಳ್ತಾರೆ. ಅಂದರೆ ಏನು ಅಂತಂದರೆ, ನಮಗೆ ಯಾವುದೋ ಈ ಪಾಶ್ಚಿಮಾತ್ಯ ಶೈಲಿ, ವೆಸ್ಟರ್ನ್ ಸ್ಟೈಲ್ ಅನ್ನೋದು ನಮಗೆ ಸರಿನೋ ತಪ್ಪೋ ಇಷ್ಟ ಆಗ್ಬಿಟ್ಟಿದೆ. ಸರಿನೋ ತಪ್ಪೋ ಅದನ್ನು ಫಾಲೋ ಮಾಡೋ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆದರೆ ಶ್ರೀಕೃಷ್ಣ ಹೇಳ್ತಾನೆ, ಸ್ವಧರ್ಮೇ ನಿಧನೋ ಶ್ರೇಯ ಪರಧರ್ಮೋ ಭಯಾವಹ ಅಂಥೇಳಿ. ಸ್ವಧರ್ಮ ಅದು ಕಷ್ಟನೋ ಸುಖನೋ ಅನ್ನಿಸ್ತಾ ಇದೆಯೋ, ಕಷ್ಟ ಅನ್ನಿಸ್ತಿದೆಯೋ ಸುಖ ಅನ್ನಿಸ್ತಾ ಇದೆಯೋ, ಆದರೆ ಅದರಲ್ಲೇ ಸಾಯೋದು ಶ್ರೇಯಸ್ಕರ. ಪರಧರ್ಮ ಅಂತಕ್ಕಂಥದ್ದು ಭಯಾವಹ, ಭಯವನ್ನು ಹೊರಿಸುತ್ತೆ. ಅದನ್ನು ನಮ್ಮ ಭಯದಲ್ಲಿ ನಾವು ಇರೋ ಥರ ಮಾಡಿಬಿಡುತ್ತೆ ಅಂತೇಳಿ. ಯಾಕೆಂದರೆ ಯಾವುದೇ ಒಂದು ತೊಗೊಂಡ್ರು, ನೀವು ಯಾವುದೇ ಒಂದು ವಸ್ತು ತೊಗೊಂಡ್ರು ಅದರಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದ್ದೇ ಇರುತ್ತೆ ಅಲ್ವಾ. ನಿಮಗೆ ಬಾಯಿಗೆ ಹೆಚ್ಚು ರುಚಿಯಾಗಿದ್ದರೆ ಹೊಟ್ಟೆಗೆ ಅಥವಾ ಆರೋಗ್ಯಕ್ಕೆ ಕೆಟ್ಟದ್ದು. ಬಾಯಿಗೆ ರುಚಿ ಇಲ್ಲ ಅಂತಂದರೆ ದೇಹಕ್ಕೆ ಆರೋಗ್ಯ. ನಿಮ್ಮನ್ನು ಯಾರೋ ತುಂಬ ಹೊಗಳ್ತಾ ಇದ್ದಾರೆ ಅಂದರೆ ಕಿವಿಗೆ ಬಹಳ ಆನಂದ, ಆದರೆ ಅದ್ರ ಹಿಂದೆ ಪಿತೂರಿ ಇರುತ್ತೆ. ಯಾರೋ ನಿಮ್ಮನ್ನು ಬೈತಾ ಇದ್ದಾರೆ ಅಂದರೆ ನೀನು ತಪ್ಪು ಮಾಡ್ತಿದ್ಯಾ, ಸರಿ ದಾರಿಗೆ ಹೋಗು ಅಂತ. ಕಿವಿಗೆ ಕಷ್ಟ ಆದರೂ ಕೂಡ ನಮ್ಮ ಜೀವನಕ್ಕೆ ಉತ್ತಮ ಮಾರ್ಗದರ್ಶನ ಆಗುತ್ತೆ. ಹಾಗೆ ನಮ್ಮ ಧರ್ಮದಲ್ಲಿ, ನಾವು ಯಾವ ಧರ್ಮದಲ್ಲಿ ಹುಟ್ಟಿದೀವೋ, ಹಿಂದೂ ಧರ್ಮದಲ್ಲಿ ಅನೇಕ ಜಾತಿಗಳಿದೆ, ಅನೇಕ ಪಂಥಗಳಿದೆ. ವೈಷ್ಣವ ಪಂಥ, ಸ್ಮಾರ್ತ ಪಂಥ, ಶ್ರೀ ವೈಷ್ಣವ ಪಂಥ, ಹೀಗೆ ಅನೇಕ ಪಂಥಗಳಿದೆ, ಅನೇಕ ಜಾತಿಗಳಿದೆ, ಉಪಜಾತಿಗಳಿದೆ. ಆದರೆ ನಾವು ಇರ್ತಕ್ಕಂತಹ ಒಂದು ಪಂಥದಲ್ಲಿ ಹುಟ್ಟಿದೀವಲ್ಲ, ಆ ಒಂದು ಪಂಥದಲ್ಲಿ ನಮ್ಮ ಒಂದು ಕ್ರಿಯೆಯನ್ನು ಮಾಡಿದ್ರೆ ಆ ಭಗವಂತನಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಆ ಭಗವಂತನಿಗೆ ಬೇಕಾಗಿರೋದು ಭಕ್ತಿ ಒಂದೇ. ನೀವು ಕೃಷ್ಣ ಅಂದರೂ ಆ ಅಂತಾನೆ, ಗೋವಿಂದ ಅಂದರೂ ಆ ಅಂತಾನೆ, ಈಶ್ವರ ಅಂದರೂ ಹೋಗೊಡ್ತಾನೆ, ಗಣೇಶ ಅಂದರೂ ಹೋಗೊಡ್ತಾನೆ. ಹಾಗಿರ್ಬೇಕಾದ್ರೆ ಆ ಭಕ್ತನಿಗೆ ಆ ಭಕ್ತಾಧೀನ, ಭಕ್ತ ಪರಾಧೀನ, ಆ ಶರಣ್ಯನಾಗಿರ್ತಕ್ಕಂತಹ ಪರಮಾತ್ಮನ ನೀವು ಯಾವುದೇ ಹೆಸರನ್ನ ಕರೆದ್ರೂ ನಮಗೆ ನಿಮಗೆ ವ್ಯತ್ಯಾಸ ಅನಿಸಿದ್ರು ಆ ಭಗವಂತನಿಗೆ ಆ ಭಕ್ತಿಯನ್ನು ಸಾರ ಮಾತ್ರ ತಗೊಳ್ತಾರೆ. ಹಾಗಾಗಿ ನಮ್ಮ ಧರ್ಮದಲ್ಲಿ ನಾವು ಶ್ರದ್ಧೆ ಇಟ್ಕೊಂಡು ನಾವು ಈ ಒಂದು ನರಜನ್ಮವನ್ನು ಪಡ್ಕೊಂಡಿದ್ದೀವಿ, ಈ ಜ್ಞಾನದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂತಂದರೆ ನಾವು ಹೆಚ್ಚು ಹೆಚ್ಚು ಇದಕ್ಕೆ ಒತ್ತು ಕೊಟ್ಟು ಮೋಕ್ಷವನ್ನು ಪಡ್ಕೊಳ್ಳೋದ್ರ ಕಡೆಗೆ ಹೋಗಬೇಕು ಅಂತ ಇಲ್ಲಿ ಹೇಳ್ತಾ ನಾರದರು ಹೇಳ್ತಾ ಇದ್ದಾರೆ. ನಾನು ಈ ಅಂದರೆ ಸ್ಥಾಪನೆ ಮಾಡಿದರೆ ನಾನು ಹರಿಯ ದಾಸನೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥವ್ರಿಗೆ ಯಾರು ಸತ್ಕರ್ಮ ಮಾಡ್ತಾರೋ ಅವ್ರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಮುಂದೆ ಹೀಗೆ ಹೇಳ್ತಾ ಇದ್ದಾರೆ, ತ್ವದಾನ್ವಿತಾಶ್ಚ ಯೇ ಜೀವಾ ಭವಿಷ್ಯಂತಿ ಕಲಾವಿಹ ಪಾಪಿನೋಪಿ ಗಮಿಷ್ಯಂತಿ ನಿರ್ಭಯಂ ಕೃಷ್ಣ ಮಂದಿರಂ. ತ್ವದನ್ವಿತಾಶ್ಚ ಯೇ ಜೀವಾ ಭವಿಷ್ಯಂತಿ ಕಲಾವಿಹ ಪಾಪಿನೋ ಅಪಿ ಗಮಿಷ್ಯಂತಿ ನಿರ್ಭಯಂ ಕೃಷ್ಣ ಮಂದಿರಂ. ಯಾರ ಮನಸ್ಸಿನಲ್ಲಿ, ಯಾರ ಹೃದಯದಲ್ಲಿ
ಆ ಭಗವಂತನ ಒಂದು ನಾಮಸ್ಮರಣೆ ಸಂಕೀರ್ತನೆ ಆಗ್ತಾ ಇದೆಯೋ ಅಂಥವರು ಯಮಭಟರು ಅವರ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಥವರು ಶ್ರೀಕೃಷ್ಣ ಮಂದಿರವನ್ನು ತಲುಪ್ತಾರೆ, ಅಂದರೆ ವೈಕುಂಠವನ್ನು ಸುಖವಾಗಿ ಸೇರ್ತಾರೆ ಅಂಥೇಳಿ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಇದು ಇನ್ನು ಮುಂದೆ ನಿಮಗೆ ಅಜಾಮಿಳನ ಕತೆ, ಧ್ರುವನ ಕತೆ, ಪ್ರಹ್ಲಾದನ ಕತೆ ಹೇಳಿದಾಗ ಹೆಚ್ಚು ಹೆಚ್ಚು ಸ್ಪಷ್ಟ ಆಗುತ್ತೆ. ಹಾಗಾಗಿ ನಾವು ಸತತವಾಗಿ ಆ ಹರಿಯ ಸ್ಮರಣೆಯನ್ನು ಮಾಡ್ತಾ ಇರೋಣ. ಹರಿ ಅಂತಂದರೆ ಹರಿಹರರಲ್ಲಿ ಅಭೇದ. ನೀವು ಶಂಕರ ಅಂಥೇಳಿ, ನಮಃ ಶಿವಾಯ ಅಂಥೇಳಿ, ಶಂಕರಾಯ ನಮಃ ಅಂಥೇಳಿ, ನಾರಾಯಣಾಯ ನಮಃ ಅಂಥೇಳಿ, ಓಂ ನಮೋ ನಾರಾಯಣ ಅಂಥೇಳಿ ಯಾವುದೇ ಹೇಳಿ, ಓಂ ನಮೋ ಭಗವದೇ ವಾಸುದೇವಾಯ ಅಂಥೇಳಿ ನೀವು ಯಾವುದೇ ಹೇಳಿದ್ರೂ ಎಲ್ಲವೂ ಆ ಪರಮಾತ್ಮನ ತಲುಪತ್ತೆ, ನಮ್ಮ ಚಿತ್ತಶುದ್ಧಿ ಆಗುತ್ತೆ. ಹಾಗಾಗಿ ಏಕಧಾರೆಯಂತೆ ಅಂದರೆ ತೈಲಧಾರೆಯಂತೆ ನಮ್ಮ ಮನಸ್ಸು ಆ ಭಗವಂತನಲ್ಲಿ ನೆಲೆಸಲಿ. ತದ್ವಾರ ನಮಗೆಲ್ಲರಿಗೂ ಸರಿಯಾದಂತಹ ಜ್ಞಾನ ಉಂಟಾಗಲಿ ಅಂಥೇಳಿ ಆ ಭಗವಂತನ ಸ್ಮರಣೆ ಮಾಡ್ತಾ ಇವತ್ತಿನ ಒಂದು ಪ್ರವಚನವನ್ನು ಇಲ್ಲಿಗೆ ಉಪಸಂಹಾರ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಸಜ್ಜನಾಃ ಸುಖಿನೋ ಭವಂತು. ಎಲ್ಲ ಸಜ್ಜನರಿಗೂ ಕೂಡ ಒಳಿತಾಗಲಿ, ಅವರ ಇಷ್ಟಾರ್ಥಗಳು ಆ ಭಗವಂತನ ಅನುಗ್ರಹದಿಂದ ನೆರವೇರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಆ ಶ್ರೀಕೃಷ್ಣನ ಚರಣಾರವಿಂದಗಳಿಗೆ ನನಗೆ ನುಡಿಸಲು ಅವಕಾಶ ಕೊಟ್ಟಂತಹ, ಶಕ್ತಿಯನ್ನು ಕೊಟ್ಟಂತಹ ಭಗವಂತನಿಗೆ ಸ್ಮರಣೆ ಮಾಡ್ತಾ ಈ ಭಕ್ತಿಯ ಕುಸುಮಾಂಜಲಿಯನ್ನು ಅವನಿಗೆ ಅರ್ಪಣೆ ಮಾಡುತ್ತಾ ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರ ಹರ ಮಹಾದೇವ್.